ಬರೆದಿರುವಂತಹ ಸಂಕಲ್ಪ ಗೀತೆ. ಸಂಕಲ್ಪ ಅನ್ನೋ ಪದದ ಅರ್ಥ ಏನು ಹೇಳಿ ಮಕ್ಕಳೇ? ಸಂಕಲ್ಪ ಏನಾದ್ರೂ ಒಂದು ದೃಢ ನಿರ್ಧಾರವನ್ನ ಮಾಡುವಂಥದ್ದು, ಸಂಕಲ್ಪವನ್ನ ಮಾಡುವಂಥದ್ದು. ಒತ್ತಡದಲ್ಲಿ ಅಥವಾ ಯಾವುದಾದರೂ ಒಂದು ಪರಿವರ್ತನೆಯ ಬದಲಾವಣೆಯ ಸಂದರ್ಭದಲ್ಲಿ ನಾವು ಅಭಿವೃದ್ಧಿಯ ಕಡೆಗೆ ಸಾಗುವಂತಹ, ಪ್ರಗತಿಯ ಕಡೆಗೆ ಸಾಗುವಂತಹ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದನ್ನ ಸಂಕಲ್ಪ ಅಂತ ಕರಿತೀವಿ. ಸಂಕಲ್ಪ ಗೀತೆ ಜಿ.ಎಸ್. ಶಿವರುದ್ರಪ್ಪರವರು ಬರೆದಿರುವಂತಹ ಎದೆ ತುಂಬಿ ಹಾಡಿದೆನು ಎನ್ನುವಂತಹ ಕವನ ಸಂಕಲನದ ಸಂಕಲ್ಪ ಗೀತೆಯಲ್ಲಿ ಬರುವಂತಹ 4 ಚರಣಗಳು ಕೂಡ ಮನುಷ್ಯನ ಒಂದು ದೃಢ ನಿರ್ಧಾರವನ್ನ, ದೃಢ ಸಂಕಲ್ಪವನ್ನ, ಆ ಮೂಲಕ ಪ್ರಗತಿಯನ್ನ ಸಾಧಿಸೋದನ್ನ, ಅಭಿವೃದ್ಧಿಯನ್ನ ಸಾಧಿಸೋದನ್ನ ಈ ಪದ್ಯ ನಮಗೆ ಹೇಳಿಕೊಡುತ್ತೆ. ವಿದ್ಯಾರ್ಥಿಗಳೇ, ಜಿ.ಎಸ್. ಶಿವರುದ್ರಪ್ಪರವರು ನಿಮಗೆ ಗೊತ್ತಿರುವಂತಹ ಕವಿಗಳು. 3ನೇ ಜ್ಞಾನಪೀಠ ಪ್ರಶಸ್ತಿ, ಮೂರನೆಯ ರಾಷ್ಟ್ರಕವಿಯಾಗಿರುವಂತವರು ಜಿ.ಎಸ್. ಶಿವರುದ್ರಪ್ಪ ಅವರು. ಶಿವರುದ್ರಪ್ಪ ಅವರ ಕವಿ ಪರಿಚಯವನ್ನ ನೋಡೋಣ. ಸಂಕಲ್ಪ ಗೀತೆ ಕವಿ ಜಿ.ಎಸ್. ಶಿವರುದ್ರಪ್ಪ. ಕೃತಿಕಾರರ ಪರಿಚಯ. ಕೃತಿಕಾರರ ಪರಿಚಯವನ್ನ ನೋಡೋಣ. ಜಿ.ಎಸ್. ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಕ್ರಿಸ್ತಶಕ 1926. ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು. ಮೈಸೂರು, ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಶಿವರುದ್ರಪ್ಪ ಅವರು ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಕಾವ್ಯಾತ್ಮ ಚಿಂತನಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಶಿವರುದ್ರಪ್ಪ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳ ಗೌರವ ಡಿ.ಲಿಟ್ ಪದವಿ, ರಾಷ್ಟ್ರಕವಿಯ ಅಭಿದಾನ ಮತ್ತು ಪಂಪ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. 1992ರಲ್ಲಿ ದಾವಣಗೆರೆಯಲ್ಲಿ ಸಮಾವೇಶಗೊಂಡ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಜಿ.ಎಸ್. ಶಿವರುದ್ರಪ್ಪ ವಿರಚಿತ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಸಂಕಲ್ಪ ಗೀತೆ ಕವಿತೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಜಿ.ಎಸ್. ಶಿವರುದ್ರಪ್ಪ ಎಂದೇ ಕನ್ನಡ ಸಾಹಿತ್ಯದಲ್ಲಿ ಕರ್ನಾಟಕದಲ್ಲಿ ಪ್ರಸಿದ್ಧರಾಗಿರುವಂತಹ ಜಿ.ಎಸ್. ಶಿವರುದ್ರಪ್ಪ ಅವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಏನೇಳಿ? ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಇವರು 1926ರಲ್ಲಿ ಜನಿಸ್ತಾರೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು. ನಿಮಗೆ ಈಗಿನ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂತಹ ಬಿ.ಎಸ್. ಯಡಿಯೂರಪ್ಪ ಅವರು ಗೊತ್ತಲ್ಲ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು. ಮುಖ್ಯಮಂತ್ರಿಗಳು ಕೂಡ ಶಿವಮೊಗ್ಗ ಜಿಲ್ಲೆಯವರು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು. ಮೈಸೂರು, ಉಸ್ಮಾನಿಯಾ, ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಕನ್ನಡ ಲೆಕ್ಚರರಾಗಿ, ಎಲ್ಲಿ? ಮೈಸೂರು, ಉಸ್ಮಾನಿಯಾ ಮತ್ತು ಬೆಂಗಳೂರು ಯೂನಿವರ್ಸಿಟಿಗಳಲ್ಲಿ ಕನ್ನಡ ಲೆಕ್ಚರಾಗಿ ಇವರು ಕೆಲಸವನ್ನ ನಿರ್ವಹಿಸಿದ್ದಾರೆ. ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿಯೂ ಡೈರೆಕ್ಟರ್ ಆಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಶಿವರುದ್ರಪ್ಪ ಅವರು ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಮೊದಲಾದಂತಹ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಚೆನ್ನಾಗಿ ಈ ಕೃತಿಗಳನ್ನ ನೆನಪಿಡಬೇಕು ವಿದ್ಯಾರ್ಥಿಗಳೇ. ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ
ನಾಡೋಜ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಭಾರತದಲ್ಲಿ ಸಾಹಿತ್ಯಕ್ಕೆ ಕೊಡುವಂತಹ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯಾಗಿರುವಂತಹ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತೆ ಹಂಪಿ ಕನ್ನಡ ಯೂನಿವರ್ಸಿಟಿಯ ನಾಡೋಜ ಪುರಸ್ಕಾರಕ್ಕೆ ಇವರು ಭಾಜನರಾಗಿದ್ದಾರೆ, ಪಾತ್ರರಾಗಿದ್ದಾರೆ. ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾಲಯಗಳ ಗೌರವ ಡಿಲಿಟ್ ಪದವಿ ಡಾಕ್ಟರ್ ಆಫ್ ಲಿಟರೇಚರ್ ಎನ್ನುವಂತಹ ಪದವಿಯನ್ನ ಪಡೆದುಕೊಂಡಿದ್ದಾರೆ. ರಾಷ್ಟ್ರಕವಿ, ಕನ್ನಡ ಸಾಹಿತ್ಯದ 3ನೇ ರಾಷ್ಟ್ರಕವಿ. ಮೊದಲನೆಯವರು ಯಾರು? ಗೋವಿಂದ ಪೈರವರು, 2ನೇವರು ಕುವೆಂಪು, 3ನೇವರು GS ಶಿವರುದ್ರಪ್ಪ. ರಾಷ್ಟ್ರಕವಿಯ ಅಭಿಧಾನಕ್ಕೆ ಗೌರವಕ್ಕೆ ಪಾತ್ರರಾಗಿರುವಂತಹ ಇವರು ಪಂಪ ಪ್ರಶಸ್ತಿಗೂ ಪಾತ್ರರಾಗಿದ್ದಾರೆ. ಪಂಪ ಪ್ರಶಸ್ತಿಯೂ ಕೂಡ GS ಶಿವರುದ್ರಪ್ಪ ಅವರಿಗೆ ಸಂದಿದೆ. 1992ರಲ್ಲಿ ದಾವಣಗೆರೆಯಲ್ಲಿ ಸಮಾವೇಶಗೊಂಡಂತಹ 61ನೆಯ ದಾವಣಗೆರೆಯಲ್ಲಿ ನಡೆದಂತಹ, ಚಿತ್ರದುರ್ಗ ಜಿಲ್ಲೆಯ ಪಕ್ಕದಲ್ಲಿರುವಂತಹ ದಾವಣಗೆರೆಯಲ್ಲಿ ನಡೆದಿರುವಂತಹ 61ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಇವರು ವಹಿಸಿಕೊಂಡಿರ್ತಾರೆ GS ಶಿವರುದ್ರಪ್ಪ ಅವರು. GS ಶಿವರುದ್ರಪ್ಪ ವಿರಚಿತ ರಚಿಸಿರುವಂತಹ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ, ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಸಂಕಲ್ಪ ಗೀತೆ ಕವಿತೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳಿಗೆ ನಿಮಗೆ ಎದೆ ತುಂಬಿ ಹಾಡಿದೆನು ಗೊತ್ತಲ್ಲ ನಿಮಗೆ? ಕವನ ಅತ್ಯಂತ ಪ್ರಸಿದ್ಧವಾದಂತಹ ಕವನ ಎದೆ ತುಂಬಿ ಹಾಡಿದೆನು ಎನ್ನುವಂತಹ ಕವನ ಸಂಕಲನ. ವಿದ್ಯಾರ್ಥಿಗಳೇ, ಸಂಕಲ್ಪ ಗೀತೆ ಕವನದ ಪ್ರವೇಶವನ್ನು ನೋಡೋಣ. ಹಿಂದೆ ಗುರುವಿದ್ದ, ಮುಂದೆ ಗುರಿಯಿತ್ತು, ಸಾಗುತ್ತಿತ್ತು ಧೀರರ ದಂಡು ಎಂಬ ವಾಕ್ಯ ಹಿಂದಿನ ತಲೆಮಾರಿನ ಯುವಕರಿಗಿದ್ದ ನೆಲೆಯನ್ನು ತಿಳಿಸುತ್ತದೆ. ಹೋಗಬೇಕಾದ ದಾರಿ, ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸನ್ನು ಪಡೆದಂತೆ. ಸ್ವಾತಂತ್ರ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು ಎಂದ ತಿಲಕರು ಸ್ವಾತಂತ್ರ್ಯ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ ಎಂದುಕೊಂಡ ರಾಷ್ಟ್ರಪಿತ ಗಾಂಧೀಜಿ ಸಾಧಕರೆನಿಸಿಕೊಂಡರು. ಇತಿಹಾಸ ದಾಖಲಿಸುವುದು, ನೆನಪಿಸುವುದು ಇಂತಹ ಸಾಧಕರನ್ನು. ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟೇ ತೊಡಕುಗಳು ಬಂದರೂ, ಅಡ್ಡಿ ಆತಂಕಗಳು ಎದುರಾದರೂ ನನಸಾಗಿಸುತ್ತಾನೆ. ಹೀಗೆ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದುದು ಯಾವುದೂ ಇಲ್ಲ. ದೃಢ ಸಂಕಲ್ಪದಿಂದ ಏನೇನನ್ನ ಸಾಧಿಸಬಹುದೆಂಬುದನ್ನು ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಸಂಕಲ್ಪ ಎಂಬ ಭಾವಗೀತೆಯಲ್ಲಿ ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತಿಸಿದ್ದಾರೆ. ವಿದ್ಯಾರ್ಥಿಗಳೇ, ಹಿಂದೆ ಗುರುವಿದ್ದ, ಮುಂದೆ ಗುರಿಯಿತ್ತು, ಸಾಗುತ್ತಿತ್ತು ಧೀರರ ದಂಡು. ನಿಮಗೆ ತುಂಬಾ ಚೆನ್ನಾಗಿ ನೆನಪಿರ್ಬೋದು, ಭಾರತ 1947ರಲ್ಲಿ ಸ್ವಾತಂತ್ರ್ಯಗೊಳ್ಳುತ್ತೆ. 1947ರಲ್ಲಿ ಸ್ವಾತಂತ್ರ್ಯಗೊಳ್ಳೋದಕ್ಕಿಂತ ಮುಂಚೆ 1857ರಲ್ಲಿಯೇ ಸಿಪಾಯಿ ದಂಗೆ ಅಂತ ಬ್ರಿಟಿಷರು ಕರೆದಂತಹ, ಪ್ರಥಮ ಸ್ವಾತಂತ್ರ್ಯ ಹೋರಾಟ ಅಂತ ಭಾರತೀಯರು ಕರೆದಂತಹ ದಂಗೆ ನಡೆದಿರುತ್ತೆ. ಅಲ್ಲಿಂದ ಸುಮಾರು 1900ರವರೆಗೂ, 1914, 1915ರಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ನಾಯಕತ್ವವನ್ನು ವಹಿಸಿಕೊಳ್ಳೋದಕ್ಕಿಂತ ಮುಂಚೆ ಹಲವಾರು ಹೋರಾಟಗಳು, ದಂಗೆಗಳು ಬ್ರಿಟಿಷರ ವಿರುದ್ಧ ನಡೆದರೂ ಕೂಡ ಯಾವ ಯಶಸ್ವಿಗೊಳ್ಳಲ್ಲ. ಆದ್ರೆ 1915ರ ನಂತರ ರಾಷ್ಟ್ರಪಿತ ಗಾಂಧೀಜಿಯವರು ಮುಂದಾಳತ್ವವನ್ನು ವಹಿಸಿಕೊಂಡ ನಂತರ ಭಾರತೀಯರಲ್ಲಿ ಆ ಹಿಂದೆಯೇ ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತೆ ಗಾಂಧಿ ಯುಗದಲ್ಲಿ ಬರುವಂತಹ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಇಡೀ ಭಾರತದಾದ್ಯಂತ ಸ್ವಾತಂತ್ರ್ಯದ ಅರ್ಥವನ್ನ, ಸ್ವಾತಂತ್ರ್ಯದ ಮಹತ್ವವನ್ನ, ಸ್ವಾತಂತ್ರ್ಯದ ಪ್ರಾಮುಖ್ಯತೆಯನ್ನ, ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗಲೇಬೇಕಾದಂತಹ ಅವಶ್ಯಕತೆಯನ್ನ ಎಲ್ಲರಿಗೂ ಕೂಡ, ಭಾರತೀಯರೆಲ್ಲರಿಗೂ ಕೂಡ ತಲುಪಿಸಿ ಭಾರತೀಯರನ್ನ ಜಾಗೃತಗೊಳಿಸ್ತಾರೆ. ಆ ನಂತರ ಗಾಂಧಿ ಯುಗದ ಅಂತ ಕರೆಸಿಕೊಳ್ಳುವಂತಹ ಸಂದರ್ಭಕ್ಕೆ ಭಾರತೀಯರೆಲ್ಲರಲ್ಲಿಯೂ ಕೂಡ ಸ್ವಾತಂತ್ರ್ಯದ ಕಿಚ್ಚು ಹಬ್ಬಿರುತ್ತೆ. ಹಾಗಾಗಿಯೇ ಮಹಾತ್ಮ ಗಾಂಧೀಜಿಯವರು ಗೋಪಾಲಕೃಷ್ಣ ಗೋಖಲೆ ಅವರನ್ನ ಮತ್ತೆ ಆ ಸಂದರ್ಭದಲ್ಲಿ ಬಂದಂತಹ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಹಿಂದಿನ ಭಾರತೀಯ ಪರಂಪರೆಯ ಇತಿಹಾಸದ ಮಹನೀಯರನ್ನ ಆದರ್ಶವಾಗಿ ಇಟ್ಟುಕೊಂಡು ಮುಂದೆ ನಡೀತಾರೆ. ಆ ರೀತಿಯಾಗಿ ಹಿಂದೆ ಗುರುವಿದ್ದ,
ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ಧೀರರ ದಂಡು. ಅಂದ್ರೆ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರ ದಂಡು ಸಾಗ್ತಾ ಇತ್ತು. ಹಾಗಾಗಿಯೇ 1947ರಲ್ಲಿ ಅತ್ಯಂತ ಶಾಂತಿಯುತವಾಗಿ, ತೀರಾ ಫ್ರಾನ್ಸ್ನ ರೀತಿಯಲ್ಲಿ, ರಷ್ಯಾದ ರೀತಿಯಲ್ಲಿ ರಕ್ತದೋಕುಳಿ ಆಗದಾಗೆ ಶಾಂತಿಯುತವಾಗಿಯೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಸಾಗುತ್ತಿತ್ತು ಧೀರರ ದಂಡು, ಹಿಂದೆ ಗುರುವಿದ್ದ ಮುಂದೆ ಗುರಿಯಿತ್ತು, ಸಾಗುತ್ತಿತ್ತು ಧೀರರ ದಂಡು ಎಂಬ ವಾಕ್ಯ ಇಂದಿನ ತಲೆಮಾರಿನ ಯುವಕರಿಗಿದ್ದ ನೆಲೆಯನ್ನ ತಿಳಿಸುತ್ತೆ. ಅಂದ್ರೆ ಹೇಗೆ ಅವರು ಗುರುವನ್ನ ಆದರ್ಶವಾಗಿ ಇಟ್ಟುಕೊಂಡು ಕಾರ್ಯಶೀಲರಾಗಿ ಯಶಸ್ಸನ್ನ ಪಡೆದ್ರು ಅನ್ನೋಂಥದ್ದನ್ನ ನಮಗೆ ಈ ವಾಕ್ಯ ತಿಳಿಸುತ್ತೆ. ಹೋಗಬೇಕಾದ ದಾರಿ, ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸನ್ನು ಪಡೆದಂತೆ. ಹೋಗಬೇಕಾದ ದಾರಿ, ನಾವು ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು, ಯಶಸ್ಸನ್ನ ಸಾಧಿಸ್ಬೇಕು, ಜೀವನದಲ್ಲಿ ಪ್ರಗತಿಪರರಾಗಿ ಬದುಕಬೇಕು, ಒಳ್ಳೆಯ ಜೀವನವನ್ನ ನಡೆಸಬೇಕು ಅಂತಂದು ನಮ್ಮ ಮನಸ್ಸಲ್ಲಿ ನಾವು ಅಂದ್ಕೊಂಡಿದ್ರೆ, ದೃಢ ನಿರ್ಧಾರವನ್ನ ಮಾಡಿದ್ರೆ, ಕನಸನ್ನ ಕಂಡಿದ್ರೆ, ಆ ರೀತಿಯ ಕನಸನ್ನ ನನಸಾಗಿಸಿಕೊಳ್ಳಲು ನಾವು ಹೋಗಬೇಕಾದ ದಾರಿ ಸರಿಯಾದ ಮಾರ್ಗವಾಗಿರಬೇಕು, ಸರಿಯಾದ ರಾಜಮಾರ್ಗವಾಗಿರಬೇಕು. ಅಂತಹ ಸರಿಯಾದ ಮಾರ್ಗದಲ್ಲಿ ಸ್ಪಷ್ಟವಾದ ಗುರಿ ಇರಬೇಕು. ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನುವಂಥದ್ದು, ಯಾವ ದಾರಿಯಲ್ಲಿ ನಾವು ಸಾಕ್ತಿದ್ದೀವಿ, ಬದುಕಿನ ಯಶಸ್ಸಿಗೆ ನಾವು ಎಂತಹ ದಾರಿಯನ್ನ ಆರಿಸ್ಕೊಂಡಿದೀವಿ ಅನ್ನೋಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಇವೆರಡು ಆದ್ರೆ ನಮ್ಮ ಅರ್ಧ ಯಶಸ್ಸು ಸಿಕ್ಕಂತೆ, ಅಂದ್ರೆ ಅರ್ಧ ಕನಸು ನನಸಾದಂತೆ ನಮ್ದು. ಸ್ವಾತಂತ್ರ್ಯ ನನ್ನ ಆಜನ್ಮಸಿದ್ಧ ಹಕ್ಕು ಎಂದ ತಿಲಕರು. ನನ್ನ ಆಜನ್ಮಸಿದ್ಧ ಹಕ್ಕು, ನಾನು ಹುಟ್ಟಿನಿಂದಲೇ ಪಡೆದಂತಹ ಹಕ್ಕು ಯಾವುದು ಅಂತಂದ್ರೆ ಅದು ಸ್ವಾತಂತ್ರ್ಯ ಅನ್ನುವಂಥದ್ದು. ಹಾಗಾಗಿಯೇ ಸ್ವಾತಂತ್ರ್ಯ ಅನ್ನುವಂಥದ್ದು ನನ್ನ ಆಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಎಂದಂತಹ ಬಾಲ ಗಂಗಾಧರ ತಿಲಕ್ರವರು ಭಾರತದಾದ್ಯಂತ ಜನರನ್ನ ಜಾಗೃತಗೊಳಿಸ್ತಾರೆ. ಸ್ವಾತಂತ್ರ್ಯ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ. ಸ್ವಾತಂತ್ರ್ಯ ಗಳಿಸೋದು ಒಂದೇ ನನ್ನ ಜೀವನದ ಏಕೈಕ ದೃಢ ನಿರ್ಧಾರ, ದೃಢ ಸಂಕಲ್ಪ ಎಂದುಕೊಂಡಂತಹ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತ ಗಾಂಧೀಜಿ ಎನಿಸಿಕೊಂಡರು. ರಾಷ್ಟ್ರಪಿತ, ಇಡೀ ರಾಷ್ಟ್ರಕ್ಕೆ ಪಿತ, ತಂದೆ, ಗುರು, ಪಿತಾಮಹ, ತಾತ ಅಂತ ಅನ್ಸ್ಕೊಂಡ್ರು. ಪಿತ ಅಂತಂದ್ರೆ ಪಿತಾಮಹ, ಅವರ ದಾರಿಯಲ್ಲಿ ನಾವು ಸಾಗಬೇಕು, ಮೂಲ ಪುರುಷ ಅನ್ನುವ ರೀತಿಯಲ್ಲಿ ನಾವು ಪಿತ, ರಾಷ್ಟ್ರಪಿತ, ರಾಷ್ಟ್ರಕ್ಕೆ ತಂದೆ ಅಂತ ನಾವು ಗಾಂಧೀಜಿಯವರನ್ನ ನಾವು ಗುರುತಿಸ್ತೀವಿ ಮತ್ತೆ ಆರಾಧಿಸ್ತೀವಿ. ಇತಿಹಾಸ ದಾಖಲಿಸುವುದು, ನೆನಪಿಸುವುದು ಇಂತಹ ಸಾಧಕರನ್ನ. ಇತಿಹಾಸ, ಎಲ್ಲರೂ ಹುಟ್ಟರೆ ಎಲ್ಲರೂ ಸಾಯ್ತಾರೆ, ಎಲ್ಲರ ಹೆಸರುಗಳು ಕೂಡ ಇತಿಹಾಸದಲ್ಲಿ ಇಲ್ಲ. ನೀವು ಅಧ್ಯಯನವನ್ನ ಮಾಡ್ತಾ ಇಲ್ಲ, ಎಲ್ಲ ಹೆಸರು ಗೊತ್ತಿದೆಯಾ ನಿಮಗೆ? ನಿಮ್ಮ ಪಠ್ಯ ಪುಸ್ತಕಗಳಲ್ಲಿ, ನಿಮ್ಮ PUC ಪುಸ್ತಕಗಳಲ್ಲಿ, ಪದವಿ ಪುಸ್ತಕಗಳಲ್ಲಿ ಎಷ್ಟು ಜನರ ಹೆಸರನ್ನ ನಾವು ದಾಖಲಿಸಿದೀವಿ, ಎಷ್ಟು ಜನರ ಹೆಸರನ್ನ ನಾವು ನೆನ್ಪಿಟ್ಕೊಂಡಿದ್ದೀವಿ? ವರ್ಷದಲ್ಲಿ 3-4 ಬಾರಿ ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವು ಗಾಂಧೀಜಿ ಅವರನ್ನ, ತಿಲಕ್ ಅವರನ್ನ ನೆನೆಸ್ಕೊಂತೀವಿ. ಯಾಕೆ ನೆನೆಸ್ಕೊಂತೀವಿ? ಅವರು ಸಾಧಕರು ಅನ್ನಿಸ್ಕೊಂಡಿದ್ದಾರೆ. ತಮ್ಮ ವೈಯಕ್ತಿಕ ಜೀವನದ ಎಲ್ಲಾ ಆಸೆಗಳನ್ನ, ಕನಸುಗಳನ್ನ ಬದಿಗಿಟ್ಟು ಇಡೀ ರಾಷ್ಟ್ರದ ಕನಸನ್ನ, ರಾಷ್ಟ್ರದ ಸ್ವಾತಂತ್ರ್ಯದ ಕನಸನ್ನ ಅವರು ನನಸಾಗಿಸಿದ್ದಾರೆ. ಹಾಗಾಗಿ ನಾವೇನ್ ಮಾಡ್ತಾ ಇದ್ದೀವಿ, ಅವರ ಹೆಸರನ್ನ ಇತಿಹಾಸದಲ್ಲಿ ದಾಖಲಿಸ್ತೀವಿ, ಅವರ ಹೆಸರನ್ನ ಮತ್ತೆ ಮತ್ತೆ ನಾವು ನೆನಪಿಸಿಕೊಳ್ತೀವಿ. ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟೇ ತೊಡಕುಗಳು ಬಂದರೂ, ಅಡ್ಡಿ ಆತಂಕಗಳು ಎದುರಾದರೂ ನನಸಾಗಿಸುತ್ತಾನೆ. ಸಾಧಕ, ಈಗ ನೀವು ವಿದ್ಯಾರ್ಥಿಗಳೇ ಎಲ್ಲರೂ ಓದ್ತಾ ಇದ್ದೀರಿ, ಶಾಲೆಗೆ ಬರೋದಕ್ಕಿಂತ ಮುಂಚೆ ಲೇಟಾಗಿ ಎದ್ದಿರ್ಬೋದು, ಅಥವಾ ನಿಮ್ಮ ತಾಯಿ ಮನೆಯಲ್ಲಿದ್ದವರು ಯಾರಾದ್ರೂ ಅಡಿಗೆಯನ್ನ ಮಾಡಿಲ್ಲದೆ ಇರ್ಬೋದು, ಅಥವಾ ಬೇರೆ ಏನಾದ್ರೂ ಕಾರ್ಯದ ಒತ್ತಡಗಳಿಂದ ಮನೆಯಲ್ಲಿ ಬೇರೆ ಏನೋ ಪರಿಸ್ಥಿತಿ ಇರ್ಬೋದು, ಅಥವಾ ನಿಮಗೆ ಶಾಲೆಗೆ ಬರೋದಕ್ಕೆ ಬೇರೆ ಏನಾದ್ರೂ ಮನೆಯಲ್ಲಿ ಹಬ್ಬ ಹರಿದಿನಗಳು ಆ ರೀತಿಯಾಗಿ ಇರ್ಬೋದು. ಶಾಲೆ ಇರುತ್ತೆ, ಆದ್ರೆ ನಿಮಗೆ ಬರೋದಕ್ಕೆ ಒಂದು ರೀತಿಯ ಅಡ್ಡಿ ಆತಂಕಗಳು ಬರ್ತವೆ. ನೀವು ಅವಾಗ ಏನ್ ಮಾಡ್ತೀರಾ? ಶಾಲೆಯನ್ನ ಬಿಡ್ತೀರಾ. ಶಾಲೆಗೆ ಹೋಗ್ಲೇಬೇಕು ಅನ್ನುವಂತಹ ದೃಢ ನಿರ್ಧಾರ ನಿಮ್ಮ ಮನಸ್ಸಿನಲ್ಲಿ ಇದ್ರೆ ಆ ಅಡ್ಡಿ ಆತಂಕಗಳು, ಆ ಅಡಚಣೆಗಳೇ ಅಲ್ಲ. ನಿಮ್ಮ ಜೀವನದಲ್ಲಿ ನೀವು ಏನಾದ್ರೂ ಸಾಧಿಸ್ಬೇಕು ಅಂದ್ಕೊಂಡ್ರೆ, ನೀವು SSLCಯಲ್ಲಿ ಇಷ್ಟು ಅಂಕಗಳನ್ನ ಪಡಿಬೇಕು, 85% ತಗೋಬೇಕು, 95% ತಗೋಬೇಕು, ಅಥವಾ ಇಂತಿಂತ ವಿಷಯಗಳಲ್ಲಿ ಚೆನ್ನಾಗಿ ಓದಬೇಕು, ಅತಿ ಹೆಚ್ಚು ಅಂಕಗಳನ್ನ, ಇಡೀ ಶಾಲೆಗೆ ಅತಿ ಹೆಚ್ಚು ಅಂಕಗಳನ್ನ ಪಡಿಬೇಕು, ಒಳ್ಳೆ ಪ್ರತಿಷ್ಠಿತ ಕಾಲೇಜಿನಲ್ಲಿ, ಒಳ್ಳೆಯ ಶಿಕ್ಷಣ ಕೊಡುವಂತಹ ಕಾಲೇಜಿನಲ್ಲಿ
ನಾವು ಸೇರಿಕೊಳ್ಬೇಕು ಅಂತಂದು ನಿಮ್ಮ ದೃಢ ನಿರ್ಧಾರ ಇದ್ರೆ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ವೈಯಕ್ತಿಕವಾಗಿ ಅಥವಾ ಸುತ್ತಮುತ್ತಲಿನ ಕುಟುಂಬದಲ್ಲಿ ಅಥವಾ ಶಾಲೆಗಳಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಬಂದರೂ ಕೂಡ ಅವೆಲ್ಲವನ್ನ ನಿಭಾಯಿಸಿಕೊಂಡು ಓದುವಂತಹ ಒಂದು ದೃಢ ಸಂಕಲ್ಪ ನಿಮಗೆ ಇರಬೇಕು, ದೃಢ ನಿರ್ಧಾರ ನಿಮಗೆ ಇರಬೇಕು. ಸಾಧಕನು ತಾನು ಕಂಡ ಕನಸನ್ನ ಅದೆಷ್ಟೇ ತೊಡಕುಗಳು, ಸಾಧಕ ಅನಿಸ್ಕೊಳ್ಳುವಂಥದ್ದು ತನ್ನ ಜೀವನದಲ್ಲಿ ಎಷ್ಟೇ ತೊಡಕುಗಳು, ತೊಂದರೆಗಳು, ಆತಂಕಗಳು ಬಂದರೂ ಕೂಡ, ಅಡ್ಡಿ ಆತಂಕಗಳು ಎದುರಾದರೂ, ಎಷ್ಟೇ ಅಡ್ಡಿ ಆತಂಕಗಳು, ಅಡಚಣೆಗಳು ಎದುರಾದರೂ ನನಸಾಗಿಸುತ್ತಾನೆ, ತಾನು ಕಂಡಂತಹ ಕನಸನ್ನ ನನಸಾಗಿಸುತ್ತಾನೆ. ಹೀಗೆ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ನಾವು ಕಂಡಂತಹ ಕನಸಿನ ಹತ್ತಿರ, ಅರ್ಥ ಆಗ್ತಿದೆಯಲ್ಲ, ನೀವು ಇಟ್ಕೊಂಡಂತಹ ಗುರಿಯ ಬಳಿಗೆ ದೃಢ ನಿರ್ಧಾರ, ದೃಢವಾದಂತಹ, ಅತ್ಯಂತ ಗಟ್ಟಿಯಾದಂತಹ, ಬಲಿಷ್ಠವಾದಂತಹ ದೃಢ ನಿರ್ಧಾರದಿಂದ ಕಾರ್ಯಶೀಲರಾಗೋದು ಅಂತಂದ್ರೆ ಕೆಲಸವನ್ನ ಮಾಡಿದರೆ, ಆ ಗುರಿಯನ್ನ ಸಾಧಿಸುವ ಕಡೆಗೆ ಕಾರ್ಯಶೀಲರಾದರೆ ನಾವು ಯಾವುದೇ ಕಾರಣಕ್ಕೂ ಕೂಡ, ಯಾವುದೇ ಅಡ್ಡಿ ಆತಂಕಗಳು ಬಂದರೂ ಕೂಡ ನಾವು ಸಾಧನೆ ಇಲ್ಲ ವಿದ್ಯಾರ್ಥಿಗಳೇ, ನಾವು ಸಾಧಿಸ್ತೀವಿ. ಯಾವುದೇ ಅಡ್ಡಿ ಆತಂಕಗಳು ಬಂದರೂ ಕೂಡ ಅವುಗಳನ್ನ ನಾವು ಏನ್ ಮಾಡ್ತಾ ಇದ್ದೀವಿ, ಅವುಗಳನ್ನ ನಾವು ಅತ್ಯಂತ ನಮ್ಮ ಕಾಲಿನಲ್ಲಿ ಇರುವಂತಹ ಕಸದ ರೀತಿಯಲ್ಲಿ ತುಳಿದು ನಾವು ಮೆಟ್ಟಿ ನಿಂತ್ಕೋಬೇಕು. ಎಲ್ಲ ಕಷ್ಟಗಳನ್ನ, ಅಡ್ಡಿಗಳನ್ನ, ಆತಂಕಗಳನ್ನ ನಾವು ಮೆಟ್ಟಿ ನಿಂತ್ಕೋಬೇಕು. ಅವುಗಳನ್ನೆಲ್ಲ ಬದಿಗಿರಿಸಿ ಚೆನ್ನಾಗಿ ಅಧ್ಯಯನ ಮಾಡುವಂತಹ, ಅಥವಾ ನಾವು ಯಾವ್ದಾದ್ರೂ ಒಂದು ಗುರಿಯನ್ನ ಸಾಧಿಸುವ ಕಡೆಗೆ ನಾವು ಏನ್ ಮಾಡ್ಬೇಕು, ನಾವು ಕಾರ್ಯಶೀಲರಾಗಬೇಕು, ಕೆಲಸವನ್ನ ಮಾಡಬೇಕು, ವಿದ್ಯಾರ್ಥಿಗಳನ್ನ ಮಾಡಬೇಕು. ಆ ಮೂಲಕ ನಮ್ಮ ಕನಸನ್ನ ನನಸಾಗಿಸಿಕೊಳ್ಬೇಕು. ನಾವು ಮಾಡಿರುವಂತಹ ಒಂದು ಸಂಕಲ್ಪದ ಕಡೆಗೆ ದೃಢ ನಿರ್ಧಾರದಿಂದ ನಾವು ಕೆಲಸವನ್ನ ಮಾಡಿದ್ರೆ ಅಸಾಧ್ಯವಾದದ್ದು ಈ ಪ್ರಪಂಚದಲ್ಲಿ ಅಥವಾ ಜೀವನದಲ್ಲಿ ಯಾವುದೂ ಕೂಡ ಇಲ್ಲ. ದೃಢ ಸಂಕಲ್ಪದಿಂದ ಏನೇನನ್ನ ಸಾಧಿಸಬಹುದು ಎಂಬುದನ್ನ ರಾಷ್ಟ್ರಕವಿ ಜಿ.ಎಸ್. ಶಿವರುದ್ರಪ್ಪನವರು ಸಂಕಲ್ಪ ಎಂಬ ಭಾವಗೀತೆಯಲ್ಲಿ ಸರಳವಾಗಿ, ಸುಂದರವಾಗಿ ಅಭಿವ್ಯಕ್ತಿಸಿದ್ದಾರೆ. ನಾವು ಜೀವನದಲ್ಲಿ ಸಂಕಲ್ಪದಿಂದ, ದೃಢವಾದಂತಹ ನಿರ್ಧಾರದಿಂದ ಏನೇನನ್ನ ಸಾಧಿಸಬಹುದು ಎಂಬುದನ್ನ ನಾವು ರಾಷ್ಟ್ರಕವಿ ಜಿ.ಎಸ್. ಶಿವರುದ್ರಪ್ಪನವರು ಸಂಕಲ್ಪ ಗೀತೆ ಎನ್ನುವಂತಹ ಭಾವಗೀತೆಯಲ್ಲಿ ಸರಳವಾಗಿ, ಸುಂದರವಾಗಿ ಅಭಿವ್ಯಕ್ತವನ್ನ ಪಡಿಸಿದ್ದಾರೆ. ವಿದ್ಯಾರ್ಥಿಗಳೇ, ಸಂಕಲ್ಪ ಗೀತೆ ಪದ್ಯದಲ್ಲಿ ಪ್ರವೇಶ ನಿಮಗೆ ಅರ್ಥ ಆಗಿದೆ ಅಂತಂದು ಭಾವಿಸ್ತಾ ಪದ್ಯವನ್ನ ಒಂದು ಬಾರಿ ಓದ್ತಾ ಇದ್ದೀನಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ಯ
ನಿಮಿಷನಾದ್ರೂ ನೀವು ಚೆನ್ನಾಗಿ ಹಾಡೋದನ್ನ ಕಲ್ತ್ಕೋಬೇಕು. ನಾನು ಹೇಳಿದ್ದಕ್ಕಿಂತಲೂ ಚೆನ್ನಾಗಿ ನೀವು ಹಾಡಬಹುದು. ಮತ್ತೆ ನಿಮ್ಮ ಧ್ವನಿಗಳು ಕೂಡ ತುಂಬಾ ಮಧುರವಾಗಿರ್ತವೆ. ಚೆನ್ನಾಗಿ ಪ್ರತಿದಿನ ಹಾಡೋದನ್ನ ಕಲ್ತ್ಕೊಳ್ರಿ. ಇಡೀ 4 ಪ್ಯಾರ ಪದ್ಯವನ್ನ ಚೆನ್ನಾಗಿ ಹಾಡೋದನ್ನ ಕಲ್ತ್ಕೊಳ್ಳಿ. ಪದ್ಯವನ್ನ ನೋಡೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ವಿದ್ಯಾರ್ಥಿಗಳೇ, ಪದ್ಯಗಳನ್ನ ಬರೆಯುವಾಗ ಕವಿಗಳು ಬರೆದಿರುವಂತಹ ಅಕ್ಷರಗಳು ಒಂದಾಗಿದ್ರೆ ಕವಿಯ ಮನದಲ್ಲಿರುವಂತಹ ಭಾವವೇ ಇನ್ನೊಂದಾಗಿರುತ್ತೆ. ಕವಿಯ ಮನಸ್ಸಿನಲ್ಲಿರುವಂತಹ ಭಾವವನ್ನ ಆ ಪದಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಕಷ್ಟ ಕವನಗಳಲ್ಲಿ. ಮತ್ತೆ ಈ ಕವನಗಳು ಒಬ್ಬೊಬ್ಬರು ಒಂದೊಂದು ಬಾರಿ ಓದಿದಾಗ ಒಂದೊಂದು ರೀತಿಯ ಮನೋಭಾವಗಳು, ಮನಸ್ಸಿನಲ್ಲಿ ಒಂದೊಂದು ರೀತಿಯ ಒಳಾರ್ಥಗಳು ಸುಳಿಯೋದನ್ನ ನಾವು ನೋಡಬಹುದು. ಇಲ್ಲಿ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಸಂಜೆ ಆಗ್ತಾ ಇದೆ, 5 ಗಂಟೆ, 5:30, 6 ಗಂಟೆ, 6:30 ಆಗ್ತಾ ಇದೆ, 7 ಗಂಟೆ ಆಗ್ತಾ ಇದೆ. ಸುತ್ತಲೂ ಕತ್ತಲು ಆವರಿಸ್ತಾ ಇದೆ. ಈ ಮನೆಯಲ್ಲಿ ದೀಪ ಹಚ್ತಾ ಇಲ್ಲ ಅಂತಂದ್ರೆ ಲೈಟ್ ಆನ್ ಮಾಡ್ತೀರಾ ನೀವು. ಈಗ ಸುತ್ತಲೂ ಕವಿಯುವ ಕತ್ತಲೊಳಗೆ ಪೂರ್ತಿ ಇಡೀ ಮನೆಯೆಲ್ಲ ಕತ್ತಲಾಗಿ ನಿಮಗೆ ನಡೆಯೋಕೆ ಆಗದಂಗೆ, ಯಾವುದು ವಸ್ತುಗಳು ಕಾಣಿಸ್ದಂಗೆ ಅಲ್ಲೇ ತನಕ ನೀವು ಬಿಡೋದಿಲ್ಲ. ಇದು ಕತ್ತಲು ಮನೆಯ ಒಳಗೆ ಬರ್ತಿದ್ದಾಗೆಯೇ ಏನ್ ಮಾಡ್ತೀರಾ ನೀವು? ಲೈಟ್ ಅನ್ನ ಆನ್ ಮಾಡ್ತೀರಾ, ದೀಪವನ್ನ ಹಚ್ಚುತ್ತೀರಾ, ಸಂಜೆಯ ದೀಪವನ್ನ ಹಚ್ಚುತ್ತೀರಾ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಆ ಲೈಟ್ ಅನ್ನ ಆನ್ ಮಾಡೋಂಥವ್ರು ಅಥವಾ ಹಣತೆಯನ್ನ ಹಚ್ಚೋರು ಹೇಗೆ ಹಚ್ಚುತ್ತಾರೆ? ಪ್ರೀತಿಯಿಂದ ಹಚ್ಚುತ್ತಾರೆ. ಎಂತಹ ಪ್ರೀತಿಯಿಂದ? ಎಲ್ಲರೂ ಮನಸ್ಸಲ್ಲಿರುವಂತಹ ಭಯಗಳು ಹೋಗ್ಲಿ, ಸಂಶಯ ಹೋಗ್ಲಿ, ಎಲ್ಲರೂ ಧೈರ್ಯವಾಗಿ ಇರಲಿ, ಎಲ್ಲರೂ ಒಂದು ಜ್ಞಾನದಿಂದ ಅವರ ಮನಸ್ಸು ತುಂಬಿರ್ಲಿ ಅನ್ನುವಂತಹ ಭಾವದಿಂದ, ಒಂದು ಎಲ್ಲರಿಗೂ ಒಳಿತಾಗ್ಲಿ ಅನ್ನುವಂತಹ ಒಂದು ಮನೋಭಾವದಿಂದ ದೀಪವನ್ನ ಹಚ್ಚುತ್ತಾರೆ. ಮತ್ತೆ ಹಾಗೆ ಹಚ್ಚಲೇಬೇಕು ಕೂಡ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ನಮ್ಮ ಮನಸ್ಸಿನಲ್ಲಿ, ನಮ್ಮ ಬುದ್ಧಿಯಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಮೆದುಳಿನಲ್ಲಿ ಸುತ್ತಲೂ ಇರುವಂತಹ ಅಜ್ಞಾನಗಳು, ಕಂದಾಚಾರಗಳು, ದ್ವೇಷಗಳು, ಅಸೂಯೆಗಳು, ಅಹಂಕಾರಗಳು ಇವೆಲ್ಲವೂ ಬಂದು ನಮ್ಮ ತಲೆಯನ್ನ ಮುತ್ತಿಕೊಳ್ಳೋದಕ್ಕಿಂತ ಮೊದಲೇ ನಾವು ಜ್ಞಾನದ ಬೆಳಕನ್ನ ನಮ್ಮ ಹೃದಯದಲ್ಲಿ ಹಚ್ಚಿಕೊಳ್ಬೇಕು, ನಮ್ಮ ಮನಸ್ಸಿನಲ್ಲಿ ಹಚ್ಚಿಕೊಳ್ಬೇಕು. ಆ ಮೂಲಕ ನಮ್ಮ ಹೃದಯದ, ನಮ್ಮ ಮನಸ್ಸಿನ, ನಮ್ಮ ಬುದ್ಧಿಯಲ್ಲಿ ಇರುವಂತಹ ಜ್ಞಾನದ ಬೆಳಕು ಏನ್ ಮಾಡುತ್ತೆ? ಎಲ್ಲ ಕತ್ತಲನ್ನ ಒಡೆದು ಹೋಗಿಸುತ್ತೆ, ಎಲ್ಲ ಕತ್ತಲನ್ನ ಓಡಿಸುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮ್ಮ ಮನಸ್ಸನ್ನ, ಹೃದಯವನ್ನ, ಬುದ್ಧಿಯನ್ನ ಸುತ್ತಮುತ್ತಲು ಇರುವಂತಹ ಅಜ್ಞಾನ ಆವರಿಸೋದಕ್ಕಿಂತ ಮುಂಚೆ ನೀವು ಜ್ಞಾನದ ಬೆಳಕನ್ನ ನಿಮ್ಮ ಹೃದಯದಲ್ಲಿ ನೀವು ಹಚ್ಕೊಳ್ಬೇಕು. ನಿಮ್ಮ ಮನಸ್ಸಿನಲ್ಲಿ ಜ್ಞಾನದ ಬೆಳಕನ್ನ, ನಿಮ್ಮ ಬುದ್ಧಿಯಲ್ಲಿ ಜ್ಞಾನದ ಬೆಳಕನ್ನ ನೀವು ಹಚ್ಚಿಕೊಳ್ಬೇಕು. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಹಣತೆ ಅಂದ್ರೆ ಗೊತ್ತಲ್ಲ, ಇವಾಗ ಸ್ಟೀಲಿನವು ಹಣತೆಗಳು ಬರ್ತವೆ, ಮತ್ತೆ ಮಣ್ಣಿನ ಹಣತೆಗಳು ಬರುತ್ತೆ ನೋಡ್ರಿ. ದಪ್ಪ ದೇವಸ್ಥಾನಗಳಲ್ಲಿ ಹಚ್ಚಿರ್ತಾರೆ, ಮಣ್ಣಿನ ಹಣತೆಗಳು ಬರುತ್ತೆ ನೋಡ್ರಿ, ಅವಕ್ಕೆ ಹಣತೆ ದೀಪ ಅಂತಾನು ಕರಿತೀವಿ. ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಸಮುದ್ರದಲ್ಲಿ ಹಡಗು, ಸಮುದ್ರದಲ್ಲಿ ಬಿರುಗಾಳಿ ಬರ್ತಾ ಇದೆ, ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಒಂದು ಸಮುದ್ರದಲ್ಲಿ ಹಡಗು ಹೋಗ್ತಾ ಇದೆ, ಬಿರುಗಾಳಿ ಬರ್ತಾ ಇದೆ, ಅದು ಡೋಲಾಯಮಾನವಾಗಿ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಆಗಿ ಮುಳುಗುವಂತಹ ಸಂದರ್ಭದಲ್ಲಿ, ಅಂತಹ ಸಂದರ್ಭದಲ್ಲಿ ನಾವು ಆ ಹಡಗನ್ನ ಏನ್ ಮಾಡಬೇಕು? ಆ ಬಿರುಗಾಳಿಗೆ ಅದು ಮಗಚಿ ಬಿದ್ದು ಪೂರ್ತಿ ಸಮುದ್ರದ ಆಳಕ್ಕೆ ನೀರಲ್ಲಿ ಬಿದ್ದು ಹೋಗೋದಕ್ಕಿಂತ ಮುಂಚೆ ನಾವು ಅದನ್ನ ಎಚ್ಚರಿಕೆಯಿಂದ, ಸೂಕ್ಷ್ಮವಾಗಿ, ಜಾಗರೂಕತೆಯಿಂದ ನಡೆಸಿ ನಾವೇನ್ ಮಾಡಬೇಕು? ದಡವನ್ನ ಸೇರಿಸಬೇಕು. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಎಂತಹದ್ದೇ ಸಮಸ್ಯೆಗಳು, ಎಂತಹದ್ದೇ ಕಷ್ಟಗಳು ಬಂದರೂ ಕೂಡ ನಮ್ಮ ಜೀವನ ಸಾಗುವಂತಹ ದಾರಿಯಲ್ಲಿ ಎಷ್ಟೇ ಅಡ್ಡಿಗಳು, ಆತಂಕಗಳು, ನೋವುಗಳು ಬಂದರೂ ಕೂಡ ಆ ನೋವುಗಳನ್ನೆಲ್ಲ, ಅಡ್ಡಿ ಆತಂಕಗಳನ್ನೆಲ್ಲ ನಾವು ಸಹಿಸಿಕೊಂಡು ಸರಿಯಾದ ಮಾರ್ಗದಲ್ಲಿ ನಾವು ಗುರಿಯನ್ನ ಮುಟ್ಟುವ ರೀತಿಯಲ್ಲಿ,
ಕನಸನ್ನ ಕಂಡಂತಹ ಕನಸನ್ನ ನನಸಾಗಿಸಿಕೊಳ್ಳುವ ನಿಟ್ಟಿನಲ್ಲಿ ಮಾರ್ಗದಲ್ಲಿ ನಾವು ಸಾಗಬೇಕು, ಜಾಗರೂಕತೆಯಿಂದ ಎಚ್ಚರದಲ್ಲಿ ನಾವು ಸಾಗಬೇಕು ಅನ್ನೋಂಥದ್ದನ್ನ GS ಶಿವರುದ್ರಪ್ಪ ಅವರು ಹೇಳ್ತಾ ಇದ್ದಾರೆ. ಇದು ಅರ್ಥ ಆಗಿದೆಯಲ್ಲ ವಿದ್ಯಾರ್ಥಿಗಳೇ? ಈ ಪ್ಯಾರ ಅರ್ಥ ಆಗಿದೆಯಲ್ಲ ಈ ಚರಣ? ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಕಲುಷಿತವಾದಿ ನದೀ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಳುಗಳ ವಸಂತವಾಗುತ್ತ ಮುಟ್ಟೋಣ. ಕಲುಷಿತವಾದಿ ನದೀ ಜಲಗಳಿಗೆ, ಕಲುಷಿತವಾಗಿರುವಂತಹ ನದೀ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಈ ಬೇಸಿಗೆ ಕಾಲದಲ್ಲಿ ಮಾರ್ಚ್, ಏಪ್ರಿಲ್, ಮೇ ತಿಂಗಳುಗಳಲ್ಲಿ ಏನಾಗಿರುತ್ತೆ ಅಂತಂದ್ರೆ ವಾತಾವರಣ ಎಲ್ಲ ತಾಪಮಾನಕ್ಕೆ, ಬಿಸಿಗೆ, ಆಮೇಲೆ ಭೂಮಿಯಲ್ಲಿ ಕೂಡ ಬಳಸೋದಕ್ಕೆ ಅತಿ ಹೆಚ್ಚು ನೀರು ಇಲ್ಲದೆ ಇರುವಂತಹ ಕಾರಣ ಇಡೀ ಭೂಮಿಯಲ್ಲಿ ಕಸವೇ ತುಂಬಿಕೊಂಡಿರುತ್ತೆ. ಬಹುತೇಕ ಈ ಹಳ್ಳ ಕೊಳ್ಳಗಳು ಎಲ್ಲ ನೀರು ಒಂದ್ ಸ್ವಲ್ಪ ಬತ್ತಿ ಹೋಗಿರುತ್ತೆ. ಹಳ್ಳಗಳಲ್ಲಿ, ಸಣ್ಣ ಸಣ್ಣ ಜರಿಗಳಲ್ಲಿ, ನದಿಗಳಲ್ಲಿ ಅಲ್ಲಿಗೆ ಒಂದ್ ಸ್ವಲ್ಪ ಬತ್ತಿ ಹೋಗಿರುವಂತಹ ನೀರು ನೆಲ ಕಂಡ ತಕ್ಷಣ ಜನರೆಲ್ಲ ತಕ್ಕೊಂಡೋಗಿ ಮನೆಯಲ್ಲಿದ್ದಂತಹ ಕಸವನ್ನ, ಅದು ಇದು ಎಲ್ಲವನ್ನು ತಗೊಂಡೋಗಿ ಆ ನದಿಗಳಿಗೆ ಹಾಕಿ ಬರ್ತಾರೆ. ಅಂತಹ ಕಲುಷಿತವಾಗಿರುವಂತಹ, ಮಲಿನವಾಗಿರುವಂತಹ ನದಿಗಳಿಗೆ, ಕಲುಷಿತವಾದಿ ನದಿಗಳಿಗೆ, ಗ್ರಾಮೀಣ ಪ್ರದೇಶದಲ್ಲಿ ಹಂಗ್ ಮಾಡಿದ್ರೆ ನಗರ ಪ್ರದೇಶಗಳಲ್ಲಿ ಇರೋ ಬರುವಂತಹ ಫ್ಯಾಕ್ಟ್ರಿಗಳ ಅಥವಾ ಗಾರ್ಬೇಜ್ಗಳ ಈ ರಾಜಕಾಲುವೆ ಎಲ್ಲ ಗಲೀಜು, ಮಲಿನತೆ, ಕಸ ಎಲ್ಲ ಕೂಡ ಹೋಗಿ ಆ ನದಿಗಳನ್ನ ಸೇರುತ್ತೆ. ಹಾಗಾಗಿ ಇಂತಹ ಕಲುಷಿತವಾದಿ ನದಿಗಳಿಗೆ ಮುಂಗಾರಿನ ಮಳೆಯಾಗೋಣ. ಮೇ ತಿಂಗಳು, ಜೂನ್, ಜುಲೈ ತಿಂಗಳಲ್ಲಿ ಏನು ಮಳೆ ಬರುತ್ತೆ, ಮುಂಗಾರಿನ ನೈಋತ್ಯ ಮಾರುತಗಳು ಹೇಗೆ ಬೋರ್ಗರೆದು ಮಳೆಗಳು ಬರುತ್ತೆ, ಕೊಚ್ಚಿಕೊಂಡು ಹೋಗುವ ರೀತಿಯಲ್ಲಿ ನೆಲವೆಲ್ಲ ಬೆಳೆದಾಗಿ ಮಣ್ಣೆಲ್ಲ ಕೊಚ್ಚಿ ಹೋಗಿ ಬರೀ ಕಲ್ಲುಗಳೇ ಕಾಣಿಸ್ತೇವೆ ನೋಡ್ರಿ ರಸ್ತೆಯಲ್ಲಿ. ಅಷ್ಟು ಜೋರಾದಂತಹ ಮಳೆ ಬರಬೇಕು. ಆ ಮೂಲಕ ನದಿಗಳಲ್ಲಿ ಇದ್ದಂತಹ ಎಲ್ಲ ಕೊಳಕು, ಮಲಿನತೆ ಕೊಚ್ಚಿಕೊಂಡು ಹೋಗ್ಬೇಕು. ಅಂತಹ ಮುಂಗಾರಿನ ಮಳೆಯಾಗಬೇಕು ಅಂತ ಕವಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸಮಾಜದಲ್ಲಿ ಎಂತಹ ಕೋಮುವಾದಗಳು, ಜಾತೀಯತೆ, ಸ್ವಾರ್ಥ ಅಥವಾ ಪ್ರಾದೇಶಿಕತೆಯ ಬಂಧನ, ಭಾಷೆಯ ಬಂಧನ, ಅಥವಾ ಏನೇನು ಅರಿಷಡ್ ವರ್ಗಗಳು ಇದ್ದಾವೆ, ಅಥವಾ ಮನುಷ್ಯನನ್ನ ಒಂದು ಅಪರಾಧಿಯಾಗಿ ಮಾಡೋದಕ್ಕೆ, ವೈಯಕ್ತಿಕವಾಗಿ ಸಾಮಾಜಿಕವಾಗಿ ಅಪರಾಧಿಯಾಗಿ ಮಾಡೋದಕ್ಕೆ ಏನೇನು ಇದಾವೋ ಅಂತಹ ಎಲ್ಲ ಅಪರಾಧಿ ಭಾವನೆಗಳನ್ನ, ಅಂತಹ ಎಲ್ಲ ಅಪಮೌಲ್ಯಗಳನ್ನ ತೊಡೆದು ಹಾಕುವಂತಹ ಮುಂಗಾರಿನ ಮಳೆಯಾಗುವಂತಹ ಆಚಾರ ವಿಚಾರಗಳು ಬರಬೇಕು ಅನ್ನುವಂಥದ್ದನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಮನಸ್ಸಿನ ಎಲ್ಲ ಕೆಟ್ಟ ಭಾವನೆಗಳನ್ನ ಒಡೆದು ಓಡಿಸುವಂತಹ ದೃಢ ಸಂಕಲ್ಪ ನಮ್ಮಲ್ಲಿ ಬರಬೇಕು. ಬರಡಾಗಿರುವಿ ಕಾಡು ಮೇಳುಗಳ ವಸಂತವಾಗುತ್ತ ಮುಟ್ಟೋಣ. ಬರಡಾಗಿರುವಂತಹ ಕಾಡು, ಬೇಸಿಗೆಯಲ್ಲಿ ಬರಡಾಗಿರುವಂತಹ, ಒಣಗಿ ಹೋಗಿರುವಂತಹ ಕಾಡು ಮುಂಗಾರಿನ ಮಳೆಯ ನಂತರ ಚೆನ್ನಾಗಿ ಬೆಳೆದು ಹೂಗಳನ್ನ ಬಿಡ್ತಾ, ಕಾಯಿಯನ್ನ ಬಿಡ್ತಾ, ಈ ಒಂದು ವಸಂತ ಋತುವಿನಲ್ಲಿ ಹೇಗೆ ಮೈದುಂಬಿರುತ್ತೋ ಕಾಡು, ಅಂದ್ರೆ ಗಿಡ ಮರಗಳೆಲ್ಲ ಈ ಹೂವುಗಳಿಂದ, ಈಚುಗಳಿಂದ, ಕಾಯಿಗಳಿಂದ ಹೇಗೆ ತುಂಬಿಕೊಂಡಿರುತ್ತೋ ಅಂತಹ ಒಂದು ವಸಂತವಾಗುತ್ತಾ ಮುಟ್ಟೋಣ. ಸಮಾಜದಲ್ಲಿ ಯಾವುದು ಪೊಳ್ಳಾಗಿ ಹಾಳು ಬಿದ್ದು ಬರಡಾಗಿ ಹೋಗಿರುತ್ತೋ, ಅಥವಾ ನಮ್ಮ ಮನಸ್ಸು ಒಂದೇ ರೀತಿಯ ಆಲೋಚನೆಗಳಿಂದ, ಒಂದೇ ರೀತಿಯ ಇಕ್ಕಟ್ಟಿನಿಂದ, ಒಂದೇ ರೀತಿಯ ಭಾವನೆಗಳಿಂದ ಏನು ಬರಡಾಗಿ ಹೋಗಿದವೋ ಅಂತಹ ಬರಡುತನವನ್ನ ಹೋಗಲಾಡಿಸುವಂತಹ ಸಂಕಲ್ಪವನ್ನ ಮಾಡಬೇಕು. ಆ ಮೂಲಕ ನಾವು ಕನಸುಗಳನ್ನ ಕಂಡು ಆ ಕನಸುಗಳನ್ನ ನನಸಾಗಿಸಿಕೊಳ್ಬೇಕು ಅನ್ನೋಂಥದ್ದನ್ನ ಇಲ್ಲಿ GS ಶಿವರುದ್ರಪ್ಪ ಅವರು ಹೇಳ್ತಾ ಇದ್ದಾರೆ. ಬಿದ್ದುದನ್ನು ಮೇಲೆಪ್ಪಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವಣ ಅಡ್ಡ ಗೋಡೆಗಳ ಕೆಡಹುತ ಸೇತುವೆಯಾಗೋಣ. ಬಿದ್ದುದನ್ನ ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳನ್ನ ಕಟ್ಟೋಣ. ಒಂದು ಚಿಕ್ಕ ಉದಾಹರಣೆ ಅಂತಂದ್ರೆ, ಒಂದು ಯಾವ್ದಾದ್ರೂ ಒಂದು ಗಿಡ, ಯಾವ್ದಾದ್ರೂ ಒಂದು ಸಣ್ಣ ಸಸಿ ಇರುತ್ತೆ ಅಂತ ತಿಳ್ಕೊಂಡ್ರೆ, ಆ ಸಣ್ಣ ಸಸಿಗಳನ್ನ ನಾವು ಎಬ್ಬಿಸಿ ನಿಲ್ಲಿಸಿ ಅದಕ್ಕೆ ಇನ್ನೊಂದು ಉದ್ದವಾದಂತಹ ಒಂದು ಕೋಲನ್ನ ಕೊಟ್ಟು ಆ ಕೋಲಿಗೆ ಆ ಗಿಡವನ್ನ ಕಟ್ತೀವಿ. ಅದು ಏನ್ ಮಾಡುತ್ತೆ, ಚಿಕ್ಕದಿದ್ದಾಗ ಆ ಕೋಲಿನ ಒಂದು ಬಲದಲ್ಲಿಯೇ ಬೆಳೆದು 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 ಏನ್ ಮಾಡುತ್ತೆ, ಆ ನಂತರ ಅದೇ ಸದೃಢವಾಗಿ ಗಿಡ ನಿಂತುಕೊಳ್ಳುತ್ತೆ. ಅರ್ಥ ಆಗ್ತಿದೆಯಲ್ಲ ವಿದ್ಯಾರ್ಥಿಗಳೇ? ಈಗ ಬಿದ್ದು ಹೋಗ್ತಿದ್ದಾರೆ, ಯಾರಾದ್ರೂ ನಮ್ಮ ಅಕ್ಕಪಕ್ಕ ಬಿದ್ದು
ಬಿದ್ದು ಹೋಗ್ತಿದ್ದಾರೆ ಅಂದ್ರೆ ಅವರನ್ನ ಯಾರಾದ್ರೂ ವಯಸ್ಸಾದವರು ಬೀಳ್ತಾ ಇದ್ದಾರೆ, ವಯಸ್ಸಾದವರಿಗೆ ದಾರಿಯನ್ನ ದಾಟಕ್ ಆಗ್ತಾ ಇಲ್ಲ, ಅಥವಾ ಅವ್ರು ಏನೋ ಕಷ್ಟದಲ್ಲಿ ಇದ್ದಾರೆ ಅಂತಂದ್ರೆ ನಾವು ಹೋಗಿ ಅವರಿಗೆ ಸಹಾಯ ಮಾಡುವಂಥದ್ದು ಅತ್ಯಂತ ಮೂಲ ಮಾನವೀಯ ಧರ್ಮ. ದಯವೇ ಧರ್ಮದ ಮೂಲವಯ್ಯ ಅಂತ ಬಸವೇಶ್ವರರವರು ಹೇಳಿದ್ದಾರೆ. 12ನೇ ಶತಮಾನದ ಬಸವಣ್ಣನವರು ಹೇಳಿದ್ದಾರೆ, ದಯವೇ ಧರ್ಮದ ಮೂಲವಯ್ಯ. ಅಂದ್ರೆ ಇಲ್ಲಿ ದಯವನ್ನ ಮನುಷ್ಯನಾದವನು ಇನ್ನೊಬ್ಬರಿಗೆ ತೋರಿಸ್ಲೇಬೇಕು. ಯಾರು ಬೀಳ್ತಿದಾರೋ ಅವ್ರನ್ನ ನಾವು ಬಲವಾಗಿದ್ರೆ, ನಾವು ಶಕ್ತರಾಗಿದ್ರೆ ಅವ್ರನ್ನ ಹಿಡಿದು ನಿಲ್ಲಿಸ್ಲೇಬೇಕು. ಆಗಿದ್ರೆ ಅವ್ರನ್ನ ಮನುಷ್ಯರು ಅಂತ ಕರಿತೀವಿ. ಬಿದ್ದುದನ್ನ ಮೇಲೆತ್ತಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಇಲ್ಲಿ ಯಾರಾದ್ರೂ ಜೀವನದಲ್ಲಿ ಸೋತು ಹೋಗ್ತಿದ್ದಾರೆ, ಯಾರಾದ್ರೂ ತಮ್ಮ ಕನಸುಗಳಿಂದ ಗುರಿಗಳಿಂದ ಹಿಂದೆ ಸರಿತಿದ್ದಾರೆ, ಅಥವಾ ಯಾರಾದರೂ ಕಷ್ಟಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂತಂದ್ರೆ ನಾವು ಅವರಿಗೆ ಭರವಸೆಯ 4 ಮಾತುಗಳನ್ನ ಆಡಬೇಕು. ಅವರ ಹೃದಯದಲ್ಲಿ ನಾವು ಧೈರ್ಯವನ್ನ ತುಂಬಬೇಕು, ಅವರ ಹೃದಯದಲ್ಲಿ ಸಂಕಲ್ಪವನ್ನ ನಾವು ಮಾಡಿಸ್ಬೇಕು. ಅಥವಾ ನಮ್ಮ ಸುತ್ತಮುತ್ತ ಯಾರಾದರೂ ಕಷ್ಟದಲ್ಲಿ ಇದ್ದಾರೆ ಅಂತಂದ್ರೆ, ಪ್ರಾಣಿಗಳು ಪಕ್ಷಿಗಳು ಏನಾದ್ರೂ ಕಷ್ಟದಲ್ಲಿ ಇದ್ದಾವೆ, ಜೀವಿಗಳು ಕಷ್ಟದಲ್ಲಿದ್ದಾರೆ ಅಂತಂದ್ರೆ ನಮಗೆ ಶಕ್ತರಿದ್ರೆ, ನಾವು ಸದೃಢವಾಗಿದ್ರೆ ಅವ್ರಿಗೆ ಖಂಡಿತ ನಾವು ಸಹಾಯ ಮಾಡಬೇಕು. ಆ ಸಹಾಯದ ಮೂಲಕ ಅಂತಹ ಎಷ್ಟೋ ಸಹಾಯಗಳು, ಅಂತ ಎಷ್ಟೋ ಭರವಸೆಗಳು ಅಂತ ಅಂದ್ರೆ ಬೇರೆಯವರಿಗೆ ಒಂಚೂರು ಬಲವನ್ನ ಕೊಡುವಂತಹ ಎಷ್ಟೋ ಒಂದು ಸಂಕಲ್ಪಗಳಿಂದ ಇಡೀ ಸಮಾಜ ಒಂದು ಅಭಿವೃದ್ಧಿಯತ್ತ ಕೊಂಡೊಯ್ಯೋದಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಇಡೀ ಒಂದು ಸಮಾಜವೇ ಎದ್ದು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಬಿದ್ದುದನ್ನು ಮೇಲೆಪ್ಪಿಸಿ ನಿಲ್ಲಿಸಿ ಹೊಸ ಭರವಸೆಗಳನ್ನ, ಹೊಸ ಕನಸುಗಳನ್ನ, ಹೊಸ ಆದರ್ಶಗಳನ್ನ, ಹೊಸ ಗುರಿಗಳನ್ನ ಕಟ್ಟೋಣ. ಮನುಜರ ನಡುವಣ ಅಡ್ಡ ಗೋಡೆಗಳ ಕೆಡವುತ ಸೇತುವೆಯಾಗೋಣ. ಮನುಷ್ಯರ ನಡುವೆ ವಿದ್ಯಾರ್ಥಿಗಳ ನೀವೇ ಕುತ್ಕೊಂಡಿದ್ದೀರಾ ಅಂತಂದ್ರೆ, ಇಬ್ರು ಜೊತೆ ಕುತ್ಕೊಂಡಿದ್ದೀರಾ ಅಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಮಾತನಾಡಿಸಲ್ಲ, ಎಷ್ಟೋ ಪಕ್ಕದ ವಿದ್ಯಾರ್ಥಿ ತುಂಬಾ ಸುಸ್ತಾಗಿ ಹುಷಾರಿದ್ದಂಗೆ ಬಿದ್ದಿದ್ದಾಳೆ ಅಂತಂದ್ರೆ ಇನ್ನೊಬ್ರು ಮಾತಾಡ್ಸೋದಿಲ್ಲ. ಆ ವಿದ್ಯಾರ್ಥಿಗೆ ಏನಾದ್ರೂ ಕಷ್ಟ ಇದೆ ಅಂತಂದ್ರೆ ಕೇಳೋದಿಲ್ಲ. ಇಂತಹ ಮನೋಸ್ಥಿತಿ ಯಾವ ಕಾರಣಕ್ಕೆ? ಮಕ್ಕಳು ಮಕ್ಕಳ ರೀತಿಯಲ್ಲಿ ಇರಬೇಕು. ಅದೇ ರೀತಿಯಲ್ಲಿ ದೊಡ್ಡವರಾದ ನಂತರವೂ ಕೂಡ ಮನುಷ್ಯರ ಮಧ್ಯದಲ್ಲಿ ಯಾವುದೇ ದ್ವೇಷ ಇರೋದಿಲ್ಲ, ಯಾವುದಾದರೂ ಜಮೀನಿಗೆ ಜಗಳ ಆಡಿರೋದಿಲ್ಲ, ಅಥವಾ ಯಾವುದಾದ್ರೂ ಆಸ್ತಿಗೆ ಅಥವಾ ತುಂಬಾ ದೊಡ್ಡ ದೊಡ್ಡ ವಿಷಯಗಳಿಗೆ ಇಬ್ಬರ ಮಧ್ಯೆ ಜಗಳ ಆಗಿರೋದಿಲ್ಲ. ಆದ್ರೆ ಸುಮ್ಮನೆ ಒಂದು ಸಣ್ಣ ಅಹಂಕಾರದಿಂದ ಅಥವಾ ಸಣ್ಣ ಅಸೂಯೆಯಿಂದ ಅಥವಾ ಸಣ್ಣ ಬಿಗುಮಾನದಿಂದ ನಾವು ಇಬ್ಬರ ಮಧ್ಯದಲ್ಲಿ ಚಿಕ್ಕದಾಗಿ ಕಟ್ಟಿದಂತಹ ಗೋಡೆ ದೊಡ್ಡದಾಗಿ ಬೆಳೆದು ನಿಂತು ಅವರೇ ಬೇರೆ ನಾವೇ ಬೇರೆ, ಅವ್ರು ಏನಾದ್ರೂ ನಮಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರ್ತೀವಿ. ಹಾಗಾಗಬಾರ್ದು ವಿದ್ಯಾರ್ಥಿಗಳೇ. ನಾವು ಎಷ್ಟು ದಿನ ಬದುಕಿರ್ತೀವೋ ಅಷ್ಟು ದಿನ ಎಲ್ಲರ ಜೊತೆಯಲ್ಲೂ ಚೆನ್ನಾಗಿರ್ಬೇಕು. ಯಾರಾದ್ರೂ ಮನುಷ್ಯರ ನಡುವೆ, ಮನುಜರ ಮಧ್ಯದಲ್ಲಿ ಇರುವಂತಹ ಅಡ್ಡಗೋಡೆಗಳನ್ನ ಕಡಿದು ಹಾಕುವ ಮೂಲಕ ಎಲ್ಲರೂ ಒಂದಾಗಿರ್ಬೇಕು, ಚೆನ್ನಾಗಿರ್ಬೇಕು. ಎಲ್ಲರೂ ಒಟ್ಟಿಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಸಂತೋಷ ಇರುತ್ತೆ. ಹಾಗಾಗಿ ಮನುಜರ ನಡುವಣ ಅಡ್ಡಗೋಡೆಗಳ ಕೆಳಗೆ ನಾವೇನ್ ಮಾಡ್ಬೇಕು? ಸೇತುವೆ ಆಗ್ಬೇಕು, ಒಂದು ಬ್ರಿಡ್ಜ್ ಆಗ್ಬೇಕು. ಯಾರೋ ಇಬ್ರು ಮಾತಾಡಿಸ್ತಿಲ್ಲ ಅಂತಂದ್ರೆ ಆ ಇಬ್ಬರ ಮಧ್ಯದ ಜಗಳವನ್ನ ಕಡಿಮೆ ಮಾಡಿ ನಾವು ಅವರಿಬ್ರು ಒಂದಾಗೋದಕ್ಕೆ ಸಹಕಾರವನ್ನ ಕೊಡ್ಬೇಕು. ಅದು ಬಿಟ್ಟು ಅವರಿಬ್ರನ್ನ ಇನ್ನಷ್ಟು ದೂರವನ್ನ ಮಾಡಿ ದೊಡ್ಡ ಕಂದಕವನ್ನ ಸೃಷ್ಟಿ ಮಾಡಬಾರ್ದು. ಕುಟುಂಬಗಳ ಮಧ್ಯೆ ಇರ್ಬೋದು, ದೇಶಗಳ ಮಧ್ಯೆ ಇರ್ಬೋದು, ಸಮಾಜದಲ್ಲಿ ಇರ್ಬೋದು, ಅಥವಾ ಎಲ್ಲಿಯೇ ಇರ್ಬೋದು, ಒಂದಾಗಿ ಬದುಕೋದನ್ನ ನಾವು ಆದರ್ಶವಾಗಿ ಇಟ್ಕೋಬೇಕು ಅನ್ನೋಂಥದ್ದನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ, ಭಯ ಸಂಶಯದಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ಮತಗಳೆಲ್ಲವೂ ಪಥಗಳು, ಮತಗಳೆಲ್ಲವೂ ಪಥಗಳು. ನಿಮಗೆ ರಾಷ್ಟ್ರಕವಿ ಕುವೆಂಪು ಅವರು ಗೊತ್ತಲ್ಲ, ಮನುಜ ಮತ ವಿಶ್ವಪಥ ಅಂತಂದು ಸಾರಿ ಹೇಳಿದ್ದಾರೆ ಜಗತ್ತಿಗೆ. ರಾಷ್ಟ್ರಕವಿ ಕುವೆಂಪು ಅವರು ಹೇಳುವ ರೀತಿಯಲ್ಲಿ, ಭಾರತೀಯ ಧರ್ಮಗಳು ಹೇಳುವ ರೀತಿಯಲ್ಲಿ, ಭಾರತೀಯ ಶಾಸ್ತ್ರಗಳು ಹೇಳುವ ರೀತಿಯಲ್ಲಿ, ಅಥವಾ ಭಾರತದಲ್ಲಿಯೇ ಇರುವಂತಹ ಕೆಲವು ದೇಶದ ಆದರ್ಶಗಳಲ್ಲಿ ಮತಗಳೆಲ್ಲವೂ ಪಥಗಳು. ಯಾವುದೇ ಮತ ಇರಲಿ, ಯಾವುದೇ ಮತಗಳು ಅಥವಾ ಯಾವುದೇ ಧರ್ಮಗಳು ಇರಲಿ, ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ? ಮನಸ್ಸಿಗೆ ಶಾಂತಿ ಸಿಗ್ಬೇಕು ಅಂತ. ಮಸೀದಿಗಳಿಗೆ ಯಾಕೆ ಹೋಗ್ತಾರೆ? ಮನಸ್ಸಿಗೆ ಶಾಂತಿ ಬೇಕು ಅಂತ. ಚರ್ಚ್ಗಳಿಗೆ ಯಾಕೆ ಹೋಗ್ತಾರೆ? ಮನಸ್ಸಿಗೆ ಶಾಂತಿ ಬೇಕು. ಅಂದ್ರೆ ಎಲ್ಲ ಮತಗಳ, ಎಲ್ಲ ಧರ್ಮಗಳ ಮೂಲ ಉದ್ದೇಶ ಮನುಷ್ಯನ ಮನಸ್ಸಿಗೆ ಶಾಂತಿಯನ್ನ ಕೊಡುವಂಥದ್ದು, ಕಟ್ಟ ಕಡೆಯಲ್ಲಿ ಮನುಷ್ಯನ ಜೀವಕ್ಕೆ ಮುಕ್ತಿಯನ್ನ ಕೊಡುವಂಥದ್ದು. ಹಾಗಾಗಿಯೇ ವಿದ್ಯಾರ್ಥಿಗಳೇ, ಧರ್ಮಗಳು ಮತಗಳು ಇರುವಂತದ್ದು
ಮನುಷ್ಯನ ಒಳಿತಿಗಾಗಿಯೇ ಹೊರತು ಮನುಷ್ಯ ಮತಗಳ ಮೇಲೆ ಅಂಧಕಾರವಾಗಿ ದುರಭಿಮಾನವನ್ನ ಬೆಳೆಸ್ಕೊಂಡು ಇನ್ನೊಂದು ಧರ್ಮಕ್ಕೆ ಅಥವಾ ಇನ್ನೊಂದು ಧರ್ಮದ ಜನರಿಗೆ ಅಥವಾ ಇನ್ನೊಂದು ಜೀವಿಗಳಿಗೆ ನಾವು ತೊಂದರೆಯನ್ನ ಕೊಡಬಾರ್ದು ಅನ್ನುವಂಥದ್ದನ್ನ, ಮನುಷ್ಯನ ಎಲ್ಲ ಮತಗಳು ಇರುವಂಥದ್ದು, ಎಲ್ಲ ಮತಗಳು ಪಥಗಳು ದಾರಿಗಳು, ಯಾವುದಕ್ಕೆ ದಾರಿ? ಜೀವನದಲ್ಲಿ ನಾವು ಕನಸುಗಳನ್ನ ನನಸಾಗಿಸಿಕೊಳ್ಳೋದಕ್ಕೆ, ಗುರಿಯನ್ನ ಮುಟ್ಟೋದಕ್ಕೆ, ಮನಸ್ಸಿಗೆ ಶಾಂತಿಯನ್ನ ತಂದುಕೊಳ್ಳೋದಕ್ಕೆ ಇರುವಂತಹ ದಾರಿಗಳು, ಪಥಗಳು ಎನ್ನುವಂತಹ ಹೊಸ ಎಚ್ಚರಗಳು ಬದುಕಬೇಕು. ಅರ್ಥ ಆಗ್ತಿದೆಯಲ್ಲ ವಿದ್ಯಾರ್ಥಿಗಳೇ? ಧರ್ಮಗಳು ಇರುವಂತದ್ದು ಯಾವುದಕ್ಕಾಗಿ? ನಾವು ಹೊಸದೊಂದು ಧರ್ಮಗಳು ಹಿಂದೆ ಏನಕ್ಕಿದ್ವು ಬೇಕಾಗಿಲ್ಲ, ಅಥವಾ ಸಂಸ್ಕೃತಿಯನ್ನ ಬೆಳೆಸೋದಕ್ಕೋ ಆಚಾರ ವಿಚಾರಗಳನ್ನ ಬೆಳೆಸೋದಕ್ಕೋ ಯಾವುದಕ್ಕಿದ್ವೋ ಗೊತ್ತಿಲ್ಲ. ಆಯಾಯ ಧರ್ಮದ ಸಂಸ್ಕೃತಿಯನ್ನ ರೂಢಿಸಿಕೊಳ್ಳುವುದರ ಜೊತೆಗೆ ಆಯಾ ಧರ್ಮದಲ್ಲಿಯೇ ಇರುವಂತಹ ಮೂಲ ಉದ್ದೇಶವನ್ನ, ಮೂಲ ಗುರಿಗಳನ್ನ ಅಥವಾ ಧರ್ಮದ ಮೂಲ ಸಾರವನ್ನ ಅರ್ಥ ಮಾಡಿಕೊಂಡು ಜಗತ್ತನ್ನ ನಾವು ಶಾಂತಿಯುತವಾಗಿ ನಡೆಸ್ಕೊಂಡು ಹೋಗೋದಕ್ಕೆ, ನಾವು ಶಾಂತಿಯುತವಾಗಿದ್ರೆ ಜಗತ್ತು ಶಾಂತಿಯುತವಾಗಿರುತ್ತೆ. ಹಾಗಾಗಿ ಶಾಂತಿಯುತವಾಗಿ ಇರೋದಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಬೇಕು. ಭಯ ಸಂಶಯದಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ಭಯ ಸಂಶಯದಳು. ಭಯ ಯಾವಾಗ ಭಯ ಆಗುತ್ತೆ ವಿದ್ಯಾರ್ಥಿಗಳೇ ನಿಮಗೆ? ಭಯ ಅಂದ್ರೆ ಗೊತ್ತಲ್ಲ, ಮಧ್ಯರಾತ್ರಿ ಎದ್ದಾಗ ಭಯ ಆಗುತ್ತೆ, ನೀವು ಒಂಟಿಯಾಗಿ ಓಡಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಭಯ ಆಗುತ್ತೆ, ಅಥವಾ ನೀವು ಓದಿಲ್ಲ ಅಂತಂದ್ರೆ ನಾಳೆ ಪರೀಕ್ಷೆ ಅಂತಂದ್ರೆ ಭಯ ಆಗುತ್ತೆ, ಅಥವಾ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ನೀವು ಸಿಕ್ಕಾಕೊಂಡಾಗ ನಿಮಗೆ ಭಯ ಆಗುತ್ತೆ. ಭಯ ಮತ್ತೆ ಸಂಶಯ. ಸಂಶಯ ಅಂದ್ರೆ ಏನು? ಅನುಮಾನ. ಹಿಂಗ್ ದಾರಿ ಹೋಗ್ತಾ ಇರ್ತೀರ ಅಂತ ತಿಳ್ಕೊಳ್ರಿ, ದೂರದಲ್ಲಿ ಯಾವುದೋ ಒಂದು ಹಗ್ಗ ಹಿಂಗ್ ಸೊಳ್ಳ ಬಿದ್ದಿರುತ್ತೆ, ಅದನ್ನ ನೀವು ನೋಡಿ ಏನಂತ ಅನ್ಕೊಂತೀರಾ? ಓ, ನೀವು ಆ ದಾರಿಯಲ್ಲಿ ಹೋಗುವಾಗ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ, ಯಾವ್ದಾದ್ರು ಪ್ರಾಣಿ ಬರ್ಬೋದು, ಯಾವ್ದಾದ್ರು ಚೇಳುಗಳು ಜರಿಗಳು ಬರ್ಬೋದು, ಅಥವಾ ಹಾವು ಬರ್ಬೋದು ಅಂತಂದು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರೆ ಆ ದೂರದಲ್ಲಿರುವಂತಹ ಹಗ್ಗ ಕೂಡ ನಿಮಗೆ ಕಣ್ಣಿಗೆ ಹಾವಿನ ರೀತಿಯಲ್ಲಿ ಕಾಣಿಸುತ್ತೆ. ಅಂದ್ರೆ ವಿದ್ಯಾರ್ಥಿಗಳೇ, ನಾವು ಇಲ್ಲಿ ಏನನ್ನ ಮಾಡ್ಬೇಕು ಅಂತಂದ್ರೆ, ಅಥವಾ ಏನನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು ಅಂತಂದ್ರೆ, ಭಯ ಸಂಶಯವನ್ನ ಬಿಡಬೇಕು. ಭಯ ಸಂಶಯವನ್ನ ಬಿಟ್ಟು ವಸ್ತುಸ್ಥಿತಿಯನ್ನ ನಾವು ಅರ್ಥವನ್ನ ಮಾಡ್ಕೋಬೇಕು. ಭಯವನ್ನ ಬಿಡಬೇಕು, ಸಂಶಯವನ್ನ ಬಿಡಬೇಕು. ಅಂತಹ ಸಂಶಯ ಅಥವಾ ಭಯ ಇದ್ದಂತಹ ಕಣ್ಣುಗಳು ಏನಾಗಿರ್ತವೆ? ಕಂದಿ ಹೋಗಿರ್ತವೆ. ಈ ಸೊಪ್ಪು ಹೂಗಳು ಹೆಂಗೆ ಕಂದಿ ಹೋಗಿರ್ತವೋ ಆ ರೀತಿಯಲ್ಲಿ ಭಯ ಸಂಶಯ ಇದ್ದಂತಹ ಕಣ್ಣುಗಳು ಕಂದಿರ್ತವೆ, ಮಸುಕಾಗಿರ್ತವೆ. ಒಂದು ರೀತಿಯ ಭಯದ ಪರೆ ಕಣ್ಣನ್ನ ಆವರಿಸಿರುತ್ತೆ, ಸಂಶಯದ ದುಃಖದ ಪರೆಗಳು ಕಣ್ಣನ್ನ ಆವರಿಸುತ್ತವೆ. ಅಂತಹ ಕಂದಿದ ಕಣ್ಣಿನಲ್ಲಿ ನಾಳಿನ ಕನಸನ್ನು ಬಿತ್ತೋಣ. ಅಂದ್ರೆ ಇವತ್ತು ನಿನಗೆ ಏನೇ ತೊಂದರೆ ಆಗಿದ್ರು, ಏನೇ ಭಯ ಆಗಿದ್ರು, ಈ ಪರಿಸ್ಥಿತಿಯ ಆಚೆಗೆ ನಿನಗೆ ಯಾವುದೇ ತೊಂದರೆ ಇಲ್ಲ, ಯಾವುದೇ ಭಯ ಇಲ್ಲ. ಇವತ್ತಿನ ದಿನವನ್ನ ಕಳೆದ್ರೆ ನಾಳೆಯ ದಿನ ತುಂಬಾ ಸುಂದರವಾಗಿ ಇರ್ಬೋದು, ಚೆನ್ನಾಗಿ ಇರ್ಬೋದು ಅನ್ನುವಂತಹ ಕನಸನ್ನ ನಾವು ಬಿತ್ತಬೇಕು. ಯಾರಾದರೂ ಜೀವನದಲ್ಲಿ ಮುಂದಿನ ನಾಳೆಯ ಜೀವನ ಚೆನ್ನಾಗಿರೋದಿಲ್ಲ ಅಂದ್ರೆ ಇವತ್ತಿನ ಪರಿಸ್ಥಿತಿಗೆ, ಯಾರಾದ್ರೂ ಒಂದು ದೊಡ್ಡ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ, ಕಷ್ಟದ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ, ಅಥವಾ ಯಾವುದೋ ಗುರಿಗಳಿಂದ ಅವರು ನಿರಾಶರಾಗಿ ಹತಾಶರಾಗಿದ್ರೆ, ಅಥವಾ ಸೋತು ಹೋಗಿದ್ರೆ, ಅಥವಾ ದುಃಖಕ್ಕೆ ಈಡಾಗಿದ್ರೆ, ಅಂತಹ ಮನುಷ್ಯರ ಕಣ್ಣಿನಲ್ಲಿ ನಾವು ನಾಳಿನ ಕನಸನ್ನ ಬಿತ್ತಬೇಕು, ಹೊಸ ಭರವಸೆಗಳನ್ನ ಬಿತ್ತಬೇಕು, ಹೊಸ ಆಶಯಗಳನ್ನ ಬಿತ್ತಬೇಕು. ಅಂತಹ ಕಂದಿದ ಕಣ್ಣಿನಲ್ಲಿ ನಾಳಿನ ಕನಸನ್ನ ನೋಡುವ ಮೂಲಕ ಅಂತಹ ವ್ಯಕ್ತಿಗಳು ಅಥವಾ ಅಂತಹ ಸಮಾಜದ ಅಂತಹ ಒಂದು ಏನು ಭಯ ಸಂಶಯವನ್ನ ತುಂಬಿಕೊಂಡಂತಹ ಒಂದು ಸ್ಥಿತಿ ಇರುತ್ತೋ ಅಂತಹ ಸ್ಥಿತಿಯ ಜನರಲ್ಲಿ ನಾವು ಭರವಸೆಯನ್ನ ತುಂಬಬೇಕು, ದೃಢ ಸಂಕಲ್ಪವನ್ನ ತುಂಬಬೇಕು. ದೃಢ ನಿರ್ಧಾರಗಳಿಂದ ಕಾರ್ಯಶೀಲರಾದರೆ ಯಶಸ್ಸು ಸಿಗುತ್ತೆ ಅನ್ನುವಂತಹ ಭರವಸೆಗಳನ್ನ ನಾವು ಅವರಿಗೆ ತಿಳಿಸಿಕೊಡ್ಬೇಕು. ಈ ರೀತಿಯಾಗಿ ರಾಷ್ಟ್ರಕವಿ G.S. ಶಿವರುದ್ರಪ್ಪ ಅವರು ಸಂಕಲ್ಪ ಗೀತೆಯಲ್ಲಿ ಮನುಷ್ಯ ತನ್ನ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಧೈರ್ಯವನ್ನ ತುಂಬಿಕೊಂಡಿರ್ಬೇಕು, ದೃಢ ಸಂಕಲ್ಪವನ್ನ ತುಂಬಿಕೊಂಡಿರ್ಬೇಕು. ಎಷ್ಟೇ ಭಯ ಸಂಶಯಗಳು ಮನಸ್ಸಲ್ಲಿ ಇದ್ರೂ ಕೂಡ ಅವುಗಳನ್ನೆಲ್ಲ ಬದಿಗಿರಿಸಿ, ಅವುಗಳನ್ನೆಲ್ಲ ಒಂದು ಮನಸ್ಸಿನ ಗುಪ್ತ ಲೋಕಕ್ಕೆ ಕಳಿಸಿ ನಾವು ಕನಸುಗಳನ್ನ ಕಾಣಬೇಕು ಅನ್ನುವಂಥದ್ದನ್ನ ಇಲ್ಲಿ G.S. ಶಿವರುದ್ರಪ್ಪ ಅವರು ನನಗೆ ತಿಳಿಸ್ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ,
ಆಶಯ ಭಾವವನ್ನು ನೋಡೋಣ. ಆಶಯ ಭಾವ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು. ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ. ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲ ವರ್ಧಿಸುತ್ತದೆ. ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢ ನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಎಂಬುದನ್ನು ಭಾವಗೀತೆಯ ಮೂಲಕ ವ್ಯಕ್ತಗೊಳಿಸುವುದೇ ಈ ಕವನದ ಆಶಯವಾಗಿದೆ. ವಿದ್ಯಾರ್ಥಿಗಳೇ, 4 ಚರಣಗಳ ಈ ಕವನದಲ್ಲಿ ಎಷ್ಟೊಂದು ಅರ್ಥವನ್ನ, ಮನಸ್ಸಿನ ಭಾವನೆಯನ್ನೇ ಬದಲಾಯಿಸುವಂತಹ ಅರ್ಥವನ್ನ ಇಲ್ಲಿ GS ಶಿವರುದ್ರಪ್ಪ ಅವರು ಕಟ್ಟಿಕೊಟ್ಟಿದ್ದಾರೆ. ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನ, ದೃಢ ಸಂಕಲ್ಪವನ್ನ ಹೊಂದಿರಬೇಕು. ಜೀವನದಲ್ಲಿ ನಾವು ಯಾವಾಗಲೂ ಧನಾತ್ಮಕ ಭಾವನೆ, ಪಾಸಿಟಿವ್ ಥಿಂಕಿಂಗ್ ಅನ್ನ, ಪಾಸಿಟಿವ್ ಎಮೋಷನ್ಸ್ ಅನ್ನ ನಾವು ಹೊಂದಿರಬೇಕು. ಯಾವುದೇ ಸ್ಥಿತಿಯಲ್ಲೂ ಅದು 100 ಪಟ್ಟು ನಕಾರಾತ್ಮಕ ಭಾವನೆಯನ್ನು ಹೊಂದಿದ್ರೂ ಕೂಡ ನಾವು ನಮ್ಮ ಮನಸ್ಸಿನಲ್ಲಿ ಅದನ್ನ ಸಕಾರಾತ್ಮಕವಾಗಿಯೇ ಆಲೋಚನೆಯನ್ನ ಮಾಡಬೇಕು. ಯಾವಾಗಲೂ ಕೂಡ ಈಗ ನಾವು ಕತ್ತಲನ್ನ ನೋಡಿದ್ರೆ ನಮಗೆ ಕತ್ತಲು ಕಾಣಿಸುತ್ತೆ, ನಾವು ಬೆಳಕನ್ನ ನೋಡಿದ್ರೆ ಬೆಳಕು ಕಾಣಿಸುತ್ತೆ. ಅಂದ್ರೆ ನಾವು ಕೆಟ್ಟ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಎದುರಿಗಿರೋದು ಕೆಟ್ಟದ್ದಾಗುತ್ತೆ, ನಾವು ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಎದುರಿಗಿದ್ದು ಒಳ್ಳೆಯದಾಗುತ್ತೆ. ಹಾಗಾಗಿ ಧನಾತ್ಮಕ ಭಾವನೆಯನ್ನ, ಪಾಸಿಟಿವ್ ಥಿಂಕಿಂಗ್ ಅನ್ನ, ನಾವು ಧನಾತ್ಮಕ ಭಾವನೆಗಳನ್ನ ನಮ್ಮಲ್ಲಿಯೇ ನಾವು ಮೂಡಿಸ್ಕೊಳ್ಬೇಕು. ಆ ಮೂಲಕ ನಮ್ಮ ಸುತ್ತಮುತ್ತಲಿನ ವಾತಾವರಣವೂ ಕೂಡ ಧನಾತ್ಮಕವಾಗಿರುವಂತ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ದೃಢ ಸಂಕಲ್ಪವನ್ನು ಹೊಂದಿರಬೇಕು. ನಾವು ಏನೇ ಕೆಲಸವನ್ನ ಮಾಡಿದ್ರು ದೃಢ ಸಂಕಲ್ಪದಿಂದ ನಾವು ಚೆನ್ನಾಗಿ ಮಾಡ್ತೀವಿ ಅನ್ನುವಂತಹ ಒಂದು ನಂಬಿಕೆಯಿಂದಲೇ ನಾವು ಮಾಡಬೇಕು. ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ. ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ, ಯಾವುದೇ ರೀತಿಯ ಸವಾಲು, ನಾವೇನಾದ್ರೂ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಆ ಕೆಲಸಕ್ಕೆ ಯಾವುದೇ ರೀತಿಯ ಸವಾಲುಗಳು, ಅಡ್ಡಿಗಳು, ಆತಂಕಗಳು, ತೊಂದರೆಗಳು ಬಂದ್ರೂ ಕೂಡ ಆತ್ಮವಿಶ್ವಾಸದಿಂದ, ನಮ್ಮ ಮನಸ್ಸಿನ ನಂಬಿಕೆಯಿಂದ, ಆತ್ಮವಿಶ್ವಾಸದಿಂದ, ಸೆಲ್ಫ್ ಕಾನ್ಫಿಡೆನ್ಸ್ ಇಂದ, ನಾವು ವಿಲ್ ಪವರ್ ಇಂದ, ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ, ನಿರ್ಧಾರದ ನಿಷ್ಠೆಯಿಂದ, ನಿರ್ಧಾರಕ್ಕೆ ನಾವು ಬದ್ಧರಾಗಿ, ನಿರ್ಧಾರಕ್ಕೆ ನಾವು ಶ್ರದ್ಧೆಯಿಂದ ಕ್ರಿಯಾಶೀಲರಾದಾಗ, ಕಾರ್ಯವನ್ನ ಮಾಡಿದಾಗ ಯಶಸ್ಸು ನಮಗೆ ಸಿಕ್ಕಿಯೇ ಸಿಗುತ್ತೆ, ಯಶಸ್ಸು ನಮಗೆ ಸಿಗುತ್ತೆ. ನಾವು ಗುರಿಯನ್ನ ಮುಟ್ತೀವಿ ಅನ್ನುವಂಥದ್ದನ್ನ ಇಲ್ಲಿ GS ಶಿವರುದ್ರಪ್ಪ ಅವರು ಹೇಳ್ತಾ ಇದ್ದಾರೆ. ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲ ವರ್ಧಿಸುತ್ತದೆ. ಒಬ್ರು ನಡೆದು ಹೋಗೋದಕ್ಕಿಂತ ಇಬ್ರು ನಡೆದು ಹೋದ್ರೆ ಒಂದು ನಿರ್ಭಯ ಇರುತ್ತೆ, ಒಂದು ಸ್ನೇಹ ಇರುತ್ತೆ, ಒಂದು ಮನೋರಂಜನೆ ಇರುತ್ತೆ. ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಒಬ್ಬರೇ ನಡ್ಕೊಂಡು ಹೋಗೋದಕ್ಕೂ ಜೊತೆಗೆ ಇಬ್ರು ಸ್ನೇಹಿತರು ನಡೆಯೋದಕ್ಕೂ ವ್ಯತ್ಯಾಸ ಇರುತ್ತೆ. ಯಾವುದೇ ಒಂದು ಮನೆಯಲ್ಲಿ ಯಾವುದೇ ಒಂದು ಕೃಷಿ ಕೆಲಸವನ್ನ ಅಥವಾ ಮನೆಯ ಯಾವುದೇ ಒಂದು ಕೆಲಸವನ್ನ ಒಬ್ರು ಮಾಡೋದಕ್ಕಿಂತ ಇಬ್ರು ಮಾಡಿದ್ರೆ ಅದು ತುಂಬಾ ಸುಲಭವೂ ಆಗುತ್ತೆ ಮತ್ತೆ ಬೇಗ ಆಗುತ್ತೆ. ಈ ರೀತಿಯಾಗಿ ಹನಿ ಸೇರಿದರೆ ಹಳ್ಳ, ತೆನೆ ಗೂಡಿದರೆ ಬಳ್ಳ ಅಂತ ನೀವು ಕೇಳಿದಿರಲ್ಲ ವಿದ್ಯಾರ್ಥಿಗಳೇ. ಅಂದ್ರೆ ಇಲ್ಲಿ ಏನು ಅಂದ್ರೆ ಒಬ್ಬರಿಂದ ನಾನು ಅನ್ನೋದಕ್ಕಿಂತ ನಾವು ಅನ್ನುವಂಥದ್ದು ವಿಶ್ವಕ್ಕೆ ದಾರಿ, ವಿಶ್ವ ಶಾಂತಿಗೆ ದಾರಿ. ಹಾಗಾಗಿ ಇಲ್ಲಿ ನಾವು ಭೇದ ಭಾವಗಳನ್ನ ಹೋಗಲಾಡಿಸಿ, ಭೇದ ಭಾವಗಳು ಅಂದ್ರೆ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ. ಅಂದ್ರೆ ಅವರು ಬೇರೆಯವರು, ನಾನು ಬೇರೆ, ಈಗ ಯಾವ್ದಾದ್ರು ಏನಾದ್ರೂ ಮಾಡ್ತಾ ಇರ್ತೀರ ಅಂತ ತಿಳ್ಕೊಂಡ್ರಿ. ಭೇದ ಭಾವವನ್ನ ಮಾಡೋದು, ಯಾವ್ದಾದ್ರು ಒಂದು ದೇವಸ್ಥಾನಗಳಲ್ಲಿ ಪೂಜೆಯನ್ನ ಮಾಡುವಂತಹ ಸಂದರ್ಭದಲ್ಲಿ, ಹಬ್ಬ ಹರಿದಿನಗಳಲ್ಲಿ ಅಥವಾ ಶಾಲೆಯ ಯಾವುದಾದ್ರೂ ಕಾರ್ಯಕ್ರಮಗಳಲ್ಲಿ ನಾನು ಒಬ್ಬನೇ ಮಾಡ್ಬೇಕು ಅನ್ನೋಂಥದ್ದು, ಅಥವಾ ಅವರು ಇದಕ್ಕೆ ಸಂಬಂಧಪಟ್ಟಿಲ್ಲ ಅನ್ನೋಂಥದ್ದು, ಅಥವಾ ಬೇರೆ ಏನೋ ಒಂದು ರೀತಿಯ ಸಂಶಯಗಳನ್ನ, ಏನೋ ಒಂದು ರೀತಿಯ ಮನಸ್ಸಿನಲ್ಲಿ ಭೇದ ಭಾವನೆಗಳನ್ನ ತುಂಬಿಕೊಂಡಿರೋದಕ್ಕಿಂತ ಎಲ್ಲರೂ ಒಂದೇ ಅಂತಂದು ಐಕ್ಯತೆಯಿಂದ ಪೂಜೆಗಳನ್ನ ಮಾಡುವಂಥದ್ದು, ಹಬ್ಬ ಹರಿದಿನಗಳನ್ನ ಮಾಡುವಂಥದ್ದು, ಅಥವಾ ಆಟಗಳನ್ನ ಆಡುವಂಥದ್ದು, ಈ ರೀತಿ ಮಾಡೋದ್ರಿಂದ ನಾವು ಏನನ್ನ ಸಾಧಿಸ್ತೀವಿ, ಆ ರೀತಿಯ ಬಲ ಪ್ರಯತ್ನದಿಂದ ನಮಗೆ
ಬಲ ವರ್ಧಿಸುತ್ತೆ, ಬಲ ಹೆಚ್ಚಾಗುತ್ತೆ, ನಾವು ಯಶಸ್ಸನ್ನ ಕಾಣ್ತೀವಿ. ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢ ನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ. ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು, ಯಾವ ಸಮಾಜದಲ್ಲಿ ಭಯ ತುಂಬಿರುತ್ತೋ, ಯಾವ ಸಮಾಜದಲ್ಲಿ ಅನುಮಾನ ತುಂಬಿರುತ್ತೋ, ಅಂತಹ ಭಯ ಅನುಮಾನ ಆವರಿಸಿರುವ ಅಂತಂದ್ರೆ ಹರಡಿಕೊಂಡಿರುವಂತಹ ಸಮಾಜವನ್ನು ದೃಢ ನಿಷ್ಠೆಯಿಂದ, ದೃಢವಾದಂತಹ ಶ್ರದ್ಧೆಯಿಂದ, ದೃಢವಾದಂತಹ ನಿಷ್ಠೆಯಿಂದ, ಸಂಕಲ್ಪದಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ, ಸ್ವಾಸ್ಥ್ಯ ಅಂದ್ರೆ ಆರೋಗ್ಯಯುತ, ಅತ್ಯಂತ ಬಲಿಷ್ಠಯುತ, ಆರೋಗ್ಯಯುತ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಎಂಬುದನ್ನು ಭಾವಗೀತೆಯ ಮೂಲಕ ವ್ಯಕ್ತಗೊಳಿಸಿದೆ ಈ ಕವನದ ಆಶಯವಾಗಿದೆ. ಒಂದು ರಾತ್ರಿಯ 8 ಗಂಟೆ ಟೈಮ್ನಲ್ಲಿ ನೀವು ಮನೆಯೊಳಗೆ ಬರ್ತೀರ, ಮನೆಯಲ್ಲಿ ದೀಪ ಹತ್ತಿರೋದಿಲ್ಲ, ಆವಾಗ ಏನಾಗುತ್ತೆ, ಮನೆಯ ಒಳಗೆ ಹೆಜ್ಜೆ ಇಡಕ್ಕೂ ಕೂಡ ನಿಮಗೆ ಭಯ ಆಗಿರುತ್ತೆ. ಯಾವ ವಸ್ತು ಎಲ್ಲೆಲ್ಲಿದೆ ಅನ್ನುವಂತಹ ಅನುಮಾನ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ನಿಮ್ಮ ಕಣ್ಣುಗಳು ಮಂಜಾಗಿ ಮಸುಕಾಗಿ ಕತ್ತಲೆ ತುಂಬಿಕೊಂಡು ಏನೂ ಕೂಡ ಕಾಣಿಸೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಮೆಲ್ಲನೆಯ ದೀಪ ಹತ್ತಿದಾಗ, ಬೆಳಕು ಕಂಡಾಗ ನಿಮ್ಮ ಮನಸ್ಸಲ್ಲಿರುವಂತಹ ಭಯ ಹೋಗುತ್ತೆ, ಅನುಮಾನ ಹೋಗುತ್ತೆ, ನಿಮ್ಮಲ್ಲಿ ಏನಾಗುತ್ತೆ, ಆತ್ಮವಿಶ್ವಾಸ ಬರುತ್ತೆ. ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಧನಾತ್ಮಕ ಭಾವನೆಗಳೇ ಇಲ್ಲಿ ಜ್ಞಾನದ ದೀಪಗಳು. ಧನಾತ್ಮಕ ಭಾವನೆಗಳನ್ನ ಬೆಳೆಸ್ಕೋಬೇಕು, ಮೌಲ್ಯಗಳನ್ನ ಬೆಳೆಸ್ಕೋಬೇಕು, ಜ್ಞಾನವನ್ನ ಬೆಳೆಸ್ಕೋಬೇಕು. ಸಮಾಜದ ಒಳಿತು ಅಂತ ಏನಿದೆಯೋ ಅದನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವ ಮೂಲಕ ಭಯ ಮತ್ತು ಸಂಶಯಗಳನ್ನ ದೂರವಾಗಿಸಿಕೊಂಡು ಒಂದು ಆರೋಗ್ಯಯುತವಾದಂತಹ ಒಂದು ಸ್ವಾಸ್ಥ್ಯದ ಸಮಾಜವನ್ನ ಕಟ್ಟೋದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ವಿದ್ಯಾರ್ಥಿಗಳೇ. GS ಶಿವರುದ್ರಪ್ಪ ಅವರ ಈ ಕವನದ ಆಶಯವೂ ಕೂಡ ಇದೇ ಆಗಿದೆ. ವಿದ್ಯಾರ್ಥಿಗಳೇ, ಕಂಠಪಾಠ ಪದ್ಯ 99ನೇ ಪೇಜಿನಲ್ಲಿ ಕಂಠಪಾಠ ಪದ್ಯ ಇದೆ. ಕಲುಷಿತವಾದಿ ಮುಟ್ಟೋಣ. ಎರಡನೇ ಪ್ಯಾರ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರುಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಎರಡನೇ ಚರಣವನ್ನ ಕಂಠಪಾಠ ಪದ್ಯಕ್ಕೆ ಕೊಟ್ಟಿದ್ದಾರೆ. ಮತಗಳೆಲ್ಲವೂ ನಾಲ್ಕನೇ ಚರಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ಈ 2 ಮತ್ತು 4ನೇ ಚರಣವನ್ನ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳ್ರಿ. ವರ್ಣಗಳು ತಪ್ಪಾದ ರೀತಿಯಲ್ಲಿ, ಅಕ್ಷರಗಳು ತಪ್ಪಾದ ರೀತಿಯಲ್ಲಿ ಚೆನ್ನಾಗಿ ಗಮನವಿಟ್ಟು ಓದಿ ಅಭ್ಯಾಸವನ್ನ ಮಾಡ್ಕೋಬೇಕು. ಓದಿದ್ದನ್ನ 2-3 ಬಾರಿ ಬರೆದು, ಒಂದ್ಸಲಿ ಬರೆದು ಮತ್ತೆ ಪದ್ಯವನ್ನ ನೋಡ್ಬೇಕು, ಏನಾದ್ರೂ ತಪ್ಪಿದೆಯೋ ಇಲ್ವೋ ಅಂತಂದು. ಆ ಪದ್ಯವನ್ನ ನೀವೇ ಚೆನ್ನಾಗಿ ಮೌಲ್ಯಮಾಪನವನ್ನ ಮಾಡ್ಕೊಳ್ಬೇಕು, ಮನೆಗಳಲ್ಲಿ ಚೆನ್ನಾಗಿ ಕಲಿಬೇಕು. ಗೃಹಪಾಠವನ್ನ ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಗೃಹಪಾಠ 95ನೇ ಪುಟದಲ್ಲಿದೆ. 95ನೇ ಪುಟದಲ್ಲಿ ಇರುವಂತಹ ಅಭ್ಯಾಸ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಈ 5 ಪ್ರಶ್ನೆಗಳಿಗೆ ಉತ್ತರವನ್ನ ಬರ್ಕೊಂಡು ಬನ್ನಿ. ಮತ್ತೆ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ. ಈ ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಬರೀರಿ. ಇದರ ಜೊತೆಯಲ್ಲಿ ಇನ್ನೊಂದು ಗೃಹಪಾಠವನ್ನ ಕೊಡ್ತಾ ಇದ್ದೀನಿ. GS ಶಿವರುದ್ರಪ್ಪನವರ ಭಾವಗೀತೆಗಳನ್ನು ಸಂಗ್ರಹಿಸಿ. GS ಶಿವರುದ್ರಪ್ಪ ಕವಿಯವರ ಭಾವಗೀತೆಗಳನ್ನು ಸಂಗ್ರಹಿಸಿ ಬರೆಯಿರಿ. ವಿದ್ಯಾರ್ಥಿಗಳೇ, ಈ 3 ಗೃಹಪಾಠವನ್ನ ನೀವು ಮನೆಯಲ್ಲಿ ಮಾಡ್ಕೊಂಡು ಬರಬೇಕು. GS ಶಿವರುದ್ರಪ್ಪ ಅವರು ಬರೆದಿರುವಂತಹ ಸಂಕಲ್ಪ ಗೀತೆ ಕವನ ಸಂಕಲನ, ಭಾವಗೀತೆ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈ ಪದ್ಯವನ್ನು ಚೆನ್ನಾಗಿ ಅಧ್ಯಯನವನ್ನ ಮಾಡಬೇಕು. ಮುಂದಿನ ತರಗತಿಯಲ್ಲಿ ಈ ಪದ್ಯದ ವ್ಯಾಕರಣಾಂಶಗಳನ್ನ ನೋಡೋಣ. ಪದ್ಯ
ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ